वज्रयोग तैतुलकरण मेष संक्रमण चित्रा विषु पुण्यकाल प्रातः सौरमान युगादि संक्रमण प्रातः ಅಂದ್ರೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ತರ್ಪಣವನ್ನು ಬಿಡಬಹುದು. अस्मद् गुरुभ्यो नमः हरिः ओम यश्छन्दसां वृषभो विश्वरूपः छन्दोऽभ्योऽद्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासं शरीरं भे विचर्षणं जिह्वाभ्ये मधुमत्तमा कर्णाभ्यां भूरिविष्टुवं ब्रह्मणः कोशोऽसि मेधया पीतः श्रुतं मे गोपाय. तैत्तिरीय संहिते 4ನೇ ಪ್ರಶ್ನೆ 3ನೇ ಕಾಂಡ 4ನೇ ಪ್ರಶ್ನೆ ಮೊದಲನೇ ಅನುವಾಕ. ವಿವಾ ಏತಸ್ಯ ಯಜ್ಞರುಧ್ಯತೆ ಯಸ್ಯ ಹವಿರಿತಿರಿಚ್ಯತೆ ಸೂರ್ಯೋ ದೇವೋ ದಿವಿಷದ್ಯ ಇತ್ಯಾಹ ಬೃಹಸ್ಪತಿನಾ ಚೈವಾಸ್ಯ ಪ್ರಜಾಪತಿನಾ ಚ ಯಜ್ಞಸ್ಯ ವೃದ್ಧಮಪಿ ವಪತಿ ರಕ್ಷಾಗಂ ಶಿವ ಏತತ್ ಪಶುಗಂ ಸಜಂತೆ ಯದೇಕದೇವತ್ಯ आलब्धो भूयान् भवति यस्य आस्ते हरितो गर्भ इत्याह देवत्रैवैनाङ्गमयति रक्षसामपहत्या आवर्तनवर्तयेत्याह ब्रह्मणैवैनमावर्तयति वितेभिनद्मितकरीमित्याह यथा इतुरेवैतदुरुद्रत्सो तदुरुद्रप्सो विश्वरूप इन्दुरित्याह प्रजापै पशव इन्दुः प्रजयैवैनं पशुभिः समर्धयति दिवं वै यज्ञस्य वृद्धं गच्छति पृथिवीमतिरिक्तं तद्यन्नशमयेदार्तिमार्चेत् यजमानो महीद्यौ पृथिवी च न इत्याह. ಅಲ್ಲಿ ನಿಲ್ಲಿಸೋಣ. ರಿಪೀಟ್ ಮಾಡಿ ವೆಂಕಟೇಶ್. ವಿವಾ ಏತಸ್ಯ ಯಜ್ಞರುಧ್ಯತೆ ಯಸ್ಯ ಹವಿರತಿರಿಚ್ಯತೆ ಯಸ್ಯ ಹವಿಃ ಅತಿರಿಚ್ಯತೆ ಯಸ್ಯ ಹವಿರತಿರಿಚ್ಯತೆ ಯಸ್ಯ ಹವಿರತಿರಿಚ್ಯತೆ ಸೂರ್ಯೋ ದೇವೋ ದಿವಿಷಭ್ಯೋ ಇತ್ಯಾಹ ದಿವಿಷಭ್ಯ ಇತ್ಯಾಹ ಸೂರ್ಯೋ ದೇವೋ ದಿವಿಷಭ್ಯೋ ಇತ್ಯಾಹ. ದಿವಿಷಭ್ಯೋ ಇದೆಯಲ್ಲೇ ದಿವಿಷದ್ ದಾಗೆ ಭಾವತ್ತು ಯಾವತ್ತು ಎರಡು ಇದೆ ಮಾಮ. ಆಯ್ತು. ದಿವಿಷಭ್ಯೋ ಇದೆಯಾ? ದಿವಿಷಭ್ಯ ಸಾರಿ ದಿವಿಷಭ್ಯ ಪದ ಮುಂದಕ್ಕೆ ಈಕಾರ ಇರೋದ್ರಿಂದ ವಿಸರ್ಗ ಲೋಪ ಆಗತ್ತೆ. ದಿವಿಷಭ್ಯ ಇತ್ಯಾಹ. ಅದೇ ಬೇರೆ ಪದ ಬಂದಿದ್ರು ದಿವಿಷಭ್ಯೋ ಕರೆಕ್ಟ್. ಇಕಾರ ಬಿಟ್ಟು ಬೇರೆ ಏನೋ ಬಂದಿದ್ರೆ ದಿವಿಷಭ್ಯೋ ಬೃಹಸ್ಪತಿ ಅಲ್ಲಿ ಬಂದಿದ್ರೆ ಇಕಾರ ಇರೋದ್ರಿಂದ ದಿವಿಷಭ್ಯ ಆಗತ್ತೆ. ಹೇಳಿ. ಸೂರ್ಯೋ ದೇವೋ ದಿವಿಷಭ್ಯ ಇತ್ಯಾಹ ಬೃಹಸ್ಪತಿನಾ ಚೈವಾಸ್ಯ ಪ್ರಜಾಪತಿನಾ ಚ ಯಜ್ಞಸ್ಯ ವೃದ್ಧಮಪಿ ವಪತಿ ರಕ್ಷಾಗಂ ಶಿವಾ ಏತತ್ ಪಶುಗಂ ಸಚಂತೆ ಯದೇಕದೇವತ್ಯ ಆಲಬ್ಧೋ ಭೂಯಾನ್ ಭವತಿ ಯಸ್ಯ ಆಸ್ತೆ ಹರಿತೋ ಗರ್ಭ ಇತ್ಯಾಹ ದೇವತ್ರೈವೈನಾಂ ಗಮಯತಿ ರಕ್ಷಸಾಮಪಹತ್ಯಾ ಆವರ್ತನವರ್ತಯೇತ್ಯಾಹ ಬ್ರಹ್ಮಣೈವೈನಮಾವರ್ತಯತಿ ವಿತೇಭಿನದ್ಮೀತಕರೀಮಿತ್ಯಾಹ ಯಥಾ ಯಜುರೇವೈತದುರುದ್ರಪ್ಸೋ ತದುರುದ್ರಪ್ಸೋ ವಿಶ್ವರೂಪ ಇಂದುರಿತ್ಯಾಹ ಪ್ರಜಾ ವೈ ಪಶವ ಇಂದುಃ
प्रजयैवैनं पशुभिः समर्थयति दिवं वै यज्ञस्य वृद्धं गच्छति पृथिवीमतिरिक्तं तद्यन्न शमयेदार्तिमार्च्छेद्यजमानो महीद्यौ पृथिवी च न इति ಇತ್ಯಾಹ. ಇತ್ಯಾಹ. ಯಾರು ಹೇಳ್ತೀರಿ ನೆಕ್ಸ್ಟ್? विवा एतस्य यज्ञरुध्यते यस्य हविरतिरिच्यते सूर्यो देवो दिविषद्य इत्याह बृहस्पतिना चैवास्य प्रजापतिना च यज्ञस्य रुद्रमपि वपति रक्षागंसि वा एतत् पशुगं सचन्ते यदेकदेवत्य आलब्धो भूयान् भवति यस्य आस्ते हरितो गर्भ इत्याह देवत्रैवैनां गमयति रक्षसामपहत्या आवर्तन वर्तयेत्याह ब्रह्मणैवैनमा वर्तयति विते विनद्मितकरीमित्याह यथा यजुरेवैतदुरुद्रप्सो विश्वरूप इन्दुरित्याह प्रजा वै पशव इन्दु प्रजयैवैनं पशुभिः समर्थयति दिवं वै यज्ञस्य वृद्धं गच्छति पृथिवीमतिरिक्तं तद्यन्न शमयेदार्तिमार्चेद्यजमानो महीद्यौ पृथिवी च ದೀರ್ಘ ಮಹೀದ್ಯ ಪೃಥಿವೀ पृथिवी वृद्धं गच्छति पृथिवी मतिरिक्तं तद्यन्न शमयेर्दार्ति मार्चेद्यजमानो महीद्यौ पृथिवी ಕರೆಕ್ಟ್ ಹೇಳಿ. ಪೃಥಿವೀ ಚನ महीद्यौ पृथिवी चन इति ಇತ್ಯಾಹ. ತಿಳಿಸ್ಬೋದು. ಇತಿ ಪ್ಲಸ್ ಆಹ ಇತ್ಯಾಹ. ಮುಂದಕ್ಕೋಣ. ದ್ಯಾವಾ ಪೃಥಿವೀಭ್ಯಾಮೇವ ಯಜ್ಞಸ್ಯ ವೃದ್ಧಂ ಚಾತಿರಿಕ್ತಂ ಚ ಶಮಯತಿ ನಾರ್ತಿಮಾರ್ಚ್ಛತಿ ಯಜಮಾನೋ ಭಸ್ಮನಾಪಿ ಸಮೂಹತಿ ಸ್ವಗಾಕೃತ್ಯ ಅಥೋ ಅನಯೋರ್ವಾ ಏಷ ಗರ್ಭೋ ಅನಯೋರ್ವೋ ಗರ್ಭೋ ನಯೋ ಏಷ ಗರ್ಭ ಅನಯೋ ಪದ ಬಿಡಿಸೋದ್ರೆ ಕಂಟಿನ್ಯೂಸ್ ಹೇಳ್ಬೇಕಾದ್ರೆ ಏಷ ಗರ್ಭೋ ನಯೋ ರೇವೈನಂ ದದಾತಿ ಯದವದ್ಯೇದತಿ ಯದವದ್ಯೇತ್ ಅತಿ ಯದವದ್ಯೇದತಿ ತದ್ರೇಚಯೇದ್ ಯನ್ನವದ್ಯೇದ್ ಪಶೋರಾಲಬ್ಧಸ್ಯ ನವದ್ಯೇದ್ ಪುರಸ್ತಾನ್ನಾಭ್ಯಾ ಅನ್ಯದವದ್ಯೇದುಪರಿಷ್ಟಾದನ್ಯತ್ ಪುರಸ್ತಾದ್ವೈ ನಾಭ್ಯೈ ಪ್ರಾಣ ಉಪರಿಷ್ಟಾದಪಾನೋ ಯಾವಾನೇವ ಪಶುಸ್ತಸ್ಯಾವದ್ಯತಿ ವಿಷ್ಣವೇ ಶಿಪಿವಿಷ್ಟಾಯ ಜುಹೋತಿ ಯದ್ವೈ ಯಜ್ಞಸ್ಯಾತಿರಿಚ್ಯತೆ ಯಃ ಪಶೋರ್ಭೂಮಾ ಯಾ ಪುಷ್ಟಿಸ್ತದ್ವಿಷ್ಣುಃ ಶಿಪಿವಿಷ್ಟೋತಿರಿಕ್ತ ಏವಾತಿರಿಕ್ತಂ ದದಾತ್ಯತಿರಿಕ್ತಸ್ಯ ಶಾಂತ್ಯಾ ಅಷ್ಟಾಪ್ರೋಢಿರಣ್ಯಂ ದಕ್ಷಿಣಾಷ್ಟಾಪದಿ ಹ್ಯೇಷಾತ್ಮ ನವಮಃ ಪಶೋರಾಪ್ಯ ಅಂತರಕೋಶವೃಷ್ಣೀಷೇಣಾವಿಷ್ಟಿತಂ ಭವತ್ಯೇವಮಿವ ಹಿ ಪಶುರುಲ್ಬಮಿವ ಚರ್ಮೇವ ಮಾಗಂ ಸಮೀವಾಸ್ಥೀವ ಯಾವಾನೇವ ಪಶುಸ್ತಮಾಪ್ತ್ವಾ ವರುಂಧೆ ಯಸ್ಯೈಷಾ ಯಜ್ಞೆ ಪ್ರಾಯಶ್ಚಿತ್ತಿ ಕ್ರಿಯತ ಇಷ್ಟಾವಸೀಯಾನ್ ಭವತಿ. द्यावा पृथिवीभ्यामेव यज्ञस्य वृद्धं चातिरिक्तं च शमयति नार्तिमार्च्छति यजमानो
भस्मनाभिः समूहति स्वगाकृत्या अथो अनयोर्वा एष गर्भो नयोरेवैनं दधाति यदवद्येदति तद्रेचयेद्यन्नावद्येत् पशोरालब्धस्य नावद्येत् पुरस्तान्नाभ्य अन्यदवद्येदुपरिष्टादन्यत् पुरस्ताद्वै नाभ्यैः प्राण उपरिष्टादपानो यावानेव पशुस्तस्यावद्यति विष्णवे शिपिविष्टाय जुहोति यद्वै यज्ञस्यातिरिच्यते यः पशुर्भूमाया पुष्टिस्तद्विष्णुः शिपिविष्टोऽतिरिक्त एवातिरिक्तं दधात्यतिरिक्तस्य शान्त्या अष्टाप्रूढिरण्यं दक्षिणाष्टापदी ह्येषात्मा नवमः पशुराप्त्या अन्तरकोश उष्णीषेणाविष्टितं भवत्येवमिव हि पशुरुल्बमिव चर्मेव मागं समिवास्थीव यावानेव पशुस्तमाप्त्वावरुन्धे यस्यैषा यज्ञे प्रायश्चित्तिः क्रियत इष्ट्वा वसीयान् भवति। द्यावा पृथिवीभ्यामेव यज्ञस्य वृद्धं चातिरिक्तं च शमयति नार्तिमार्चति यजमानो भस्मनाभि समूहति स्वगाकृत्या अथो अनयोर्वा एष गर्भो नयो देवैनं ददाति यदवद्येदति तद्रेच येद्यन्नावद्येत् पशोरालब्धस्य नावर्धेत् पुरस्तान्नाभ्या अन्यदवद्येदुपरिष्टादन्यत् पुरस्ताद्वै नाभ्यै प्राण उपरिष्टादपानो यावानेव पशुस्तस्यावद्यति विष्णवे शिपिविष्टाय जुहोति यद्वै यज्ञस्यातिरिच्यते यः पशोर्भूमाया पुष्टिस्तद्विष्णु शिपिविष्टोऽतिरिक्त एवातिरिक्तं ददात्यतिरिक्तस्य शान्त्या अष्टाप्रूढिरण्यं दक्षिणाष्टापदी शेषात्मा नवमः पशोराप्त्या अन्तरकोश उष्णीषेणाविष्टितं भवत्येवमिव हि पशुरुल्बमिव चर्मेव मागं समिवास्तीव यावानेव पशुस्तमाप्त्वावरुन्धे यस्यैषा यज्ञे प्रायश्चित्तिः क्रियत इष्ट्वा वसीयान् भवति. ಈ ಅನುವಾಕದಲ್ಲಿ ಸೃಷ್ಟಿ ಹಿಂಗುಂಟಾಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಈಗ ದಕ್ಷ ಪ್ರಜಾಪತಿ ಇದರಲ್ಲಿ ಬರುತ್ತೆ ಪುರಾಣದ ಉಲ್ಲೇಖದಲ್ಲಿ. ಮೊದಲೆಲ್ಲ ಬ್ರಹ್ಮನ ಮನಸ್ಸಿನಿಂದ ಜನಿಸಿದವರು ನಾರದ, ನವ ಪ್ರಜಾಪತಿಗಳು, ಮರೀಚಿ, ಅಂಗಿರಸ್ ಇವರುಗಳೆಲ್ಲ. ಆಮೇಲೆ ಭಗವಂತ ಒಂದು ಪುರುಷ ಶರೀರವನ್ನು ಎರಡಾಗಿ ಮಾಡಿದ. ಪಾತತಿ ಅಂತ ಅಂದ್ಬಿಟ್ಟರು, ಎರಡಾಗಿ, ಒಂದು ಪುರುಷ ಒಂದು ಸ್ತ್ರೀ ಅಂತ. ಇವರಿಬ್ಬರ ಸಂಯೋಗದಿಂದ ಮುಂದಕ್ಕೆ ಪ್ರಜನನ. ಅದಕ್ಕೆ ಯಾವ ಯಾವ ದೇವತೆಗಳು ಏನೇನ್ ಮಾಡೋದು ಅಂತ. ಈ ಪ್ರಜನನ ಕ್ರಿಯೆ ಒಂದು ಯಜ್ಞ ಅಂತ ಇಲ್ಲಿ. ಅದರಲ್ಲಿ
ಅವರುಗಳು ಅನಯೋರ್ವ ಏಷ ಗರ್ಭೋ ಅನಯೋರೇವೈನಂ ದದಾತಿ. ಸಿನಿವಾಲಿ ಇವರುಗಳನ್ನೆಲ್ಲ ಹೇಳಿ ಗರ್ಭವನ್ನ ಉಂಟು ಮಾಡುವುದಕ್ಕಾಗಿ ದೇವತೆಗಳು, ಅಪ್ಸರೆಯರು ಇವರುಗಳಿಗೂ ಕೂಡ ಸ್ಪೆಷಲ್ ಕಾರ್ಯಗಳು, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವರುಗಳದ್ ಮಾಡುವಂತಹದ್ದು. ಇಲ್ಲಿ ಪಶು ಉಲ್ಬಮಿವ ಚರ್ಮ ಏವ ಮಾಂಸಂ ಇವ ಅಸ್ಥಿ ಇವ ಯಾವಾನೇವ ಪಶೂನ್ಸ್ತಮಾಪ್ತ್ವಾವರುಂಧೇ. ಅಂಗವಿಕಲ್ಯ ಉಂಟಾಗೋದು, ಇದು ಮಸಲ್ಸ್ ಸರಿಯಾಗಿ ಡೆವಲಪ್ ಆಗ್ಲಿಲ್ಲ, ಅದರಿಂದ ಈ ಪೋಲಿಯೋ ಮತ್ತೊಂದು ಇದ್ರದಕ್ಕೆ ಬರುವಂತಹದ್ದು ರೋಗಗಳು ಇವುಗಳೆಲ್ಲ ಉಂಟಾಗೋದಾದ್ರೆ ಯಾಕೆ ಹಾಗಾಯ್ತು? ವಿಜ್ಞಾನ ಹೇಳಿದ್ರೆ ಇಟ್ ಮೇ ಬಿ ಜೆನೆಟಿಕ್, ಅಥವಾ ಅಲ್ಲಿ ಏನೋ ಆ ಪರ್ಟಿಕ್ಯುಲರ್ ಇದ್ರಲ್ಲಿ ಡೆವಲಪ್ಮೆಂಟ್ ಅಲ್ಲಿ ಏನೋ ಸಮಥಿಂಗ್ ಇದಾಯ್ತು. ಯಾಕೆ ಆಯ್ತದು? ವೈ ದಟ್ ಡಿಫಿಸಿಟ್? ಈಗ ಒಂದು ಪುರುಷನ ವೀರ್ಯದಿಂದ ಒಂದಕ್ಕೆ ಮಾತ್ರ ಅವಕಾಶ. ಅಲ್ಲಿ ಅಂಡ ಇದರಿಂದ ತಿಂಗಳಿಗೊಮ್ಮೆ ಅವರಿಗೆ ಇದು ರಜೋದರ್ಶನ ಅದಾದಾಗ ಇವೆರಡು ಸೇರ್ಪಡೆಯಾಗಿ ಗರ್ಭಕೋಶದಲ್ಲಿ ಅದು ಪ್ಲಾಂಟ್ ಆಗ್ಬೇಕು, ಅಲ್ಲಿ ಅದು ಡೆವಲಪ್ ಆಗ್ಬೇಕು. ಒಂದು ಇದ್ದದ್ದು 2, 4, 6, 8 ಹೀಗೆ ಡಬಲ್ ಆಗ್ತಾ ಆಗ್ತಾ ಮಾಸ್ ಆಫ್ ಸೆಲ್ಸ್. ದೆನ್ ದೇರ್ ವಿಲ್ ಬಿ ಎನ್ ಇನ್ವರ್ಷನ್. ಆ ಇನ್ವರ್ಷನ್ ಅಂದ್ರೆ ಒಳಗಡೆಗೆ ಅದು ಸೇರುತ್ತೆ. ಇದೆಲ್ಲ ಎಂಬ್ರಿಯಾಲಜಿನಲ್ಲಿ ಇರೋದು. ಉಪನಿಷತ್ನಲ್ಲೇ ಹೇಳುತ್ತಿದ್ದು ಆ ಮೊದಲಿನ 3 ಸೆಲ್ಸ್, ಒಂದು ಸರ್ಕ್ಯುಲೇಟರಿ ಸಿಸ್ಟಮು, ಇನ್ನೊಂದು ನರ್ವಸ್ ಸಿಸ್ಟಮು, ಮತ್ತೊಂದು ಇದು ಮಾಡುತ್ತೆ ಅಂತ. ಆ ಸಂದರ್ಭದಲ್ಲಿ ಏನಾರು ಹೂವುಗಳಾಯ್ತು ಅಂತಂದ್ರೆ ಆ ಸಿಸ್ಟಮ್ಗೆ ಪೂರ ಆಗೋಯ್ತು. ಈಗ ಮೆದುಳು ಇದ್ರದಕ್ಕೆಲ್ಲ ಚೆನ್ನಾಗಿ ಡೆವಲಪ್ ಆಗ್ಲಿಲ್ಲ. ಈ ತರದ್ದೆಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ದೇವತೆಗಳು ಇವರ ಕೃಪೆಯಿಂದ ಎಲ್ಲ ಆಗ್ಬೇಕು. ಯಾಕೆ ಹಿಂಗಾಗತ್ತೆ ಅಂತಂದ್ರೆ ಅವರವರ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಅಂತವರಿಗೆ ಅಲ್ಲಲ್ಲಿ ಆಶ್ಚರ್ಯವಾಗುತ್ತೆ. ಭಗವಂತನ ಸೃಷ್ಟಿಯ ಕ್ರಮ ಇದರಲ್ಲಿ ಯಾರ್ಯಾರು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಪ್ರಜಾಪತಿ ಪಶೂನ್, ಅದನ್ನ ಪ್ರಜನನ ಕ್ರಿಯೆ, ಆ ಸಂದರ್ಭದಲ್ಲಿ ಯಾವ ಆತ್ಮ ಅದ್ರಲ್ಲಿ ಸೇರ್ಬೇಕು ಅದು. ಈಗ ಮಳೆನಲ್ಲಿ ಪಂಚಾಂಗ ಶ್ರವಣದಲ್ಲಿ ನೋಡಿದ್ರಿ ಇಷ್ಟು ಇದು ಅಂತ 80 ಭಾಗ 3 ಕೊಳಗ ಇದರಲ್ಲಿ, 60 ಭಾಗ ಸಮುದ್ರದಲ್ಲಿ, 10 ಭಾಗ ಬೆಟ್ಟದ ಪ್ರದೇಶದ ಮೇಲೆ, 2 ಭಾಗ ಇಲ್ಲಿ ಅಂತ. ಅಷ್ಟು ಕಡಿಮೆ. ಮಿಕ್ಕಿದ್ದೆಲ್ಲ ಏನಾಯ್ತು? ಒಂದೊಂದು ಮಳೆ ಹನಿ ಜೊತೆಗೆ ಒಂದೊಂದು ಆತ್ಮ ಬಂದಿರೋದು. ಎಲ್ಲ ಜಲಚರಗಳಾಗಿ ಹುಟ್ಟುತ್ತೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅಂದ್ರೆ ಮನುಷ್ಯ ಸೃಷ್ಟಿ ಅನ್ನೋದು ಎಷ್ಟು ಕಷ್ಟ ಅಂತ. ಮನುಷ್ಯನೇನೆ ಪುರುಷ ಸ್ತ್ರೀ ಸಂಭೋಗ ಮಾಡಿದಾಗಲೆಲ್ಲ ಮಕ್ಕಳಾಗತ್ತೇನೋ? ಈಗ ಬ್ರಹ್ಮಚಾರಿಗಳು ಅಥವಾ ವೃದ್ಧರು, ಸನ್ಯಾಸಿಗಳು ಇವರೆಲ್ಲ ಆಹಾರ ತಿಂದಿದ್ದು ರೇತಸ್ಸಾಗಿ ಪರಿವರ್ತನೆ ಆಗತ್ತೆ. ಏನು ಅಂದ್ರೆ ಹೋಗುತ್ತೆ ಅಷ್ಟೇ. ಅಲ್ಲಿಯ ತನಕ ಬಂದು ಕೂಡ ಅವರಿಗೆ ಮನುಷ್ಯ ಜನ್ಮ ಇಲ್ಲ. ಅವರವರ ಕರ್ಮದ್ದಿದ್ದು ಮಾತ್ಮ ಅಲ್ಲಲ್ಲೇನೆ ಆಗೋದು. ಈಗ ಒಬ್ಬ ಪುರುಷನ ವೀರ್ಯದಲ್ಲೇನೆ 1 ಸ್ಪೂನ್ ಇದ್ರಲ್ಲಿ 5 ಲಕ್ಷೋಪಲಕ್ಷ ವೀರ್ಯಾಣುಗಳಿರುತ್ತೆ. ಅದರಲ್ಲಿ ಲಕ್ಷದಲ್ಲಿ 1ಕ್ಕೆ ಮಾತ್ರ ಆ ಅಂಡದ ಜೊತೆಗೆ ಸೇರುವಂತ ಚಾನ್ಸ್. ಮಿಕ್ಕಿದ್ದೆಲ್ಲ ಇಟ್ ಇಸ್ ವೇಸ್ಟ್, ಇಟ್ ಗೋಸ್ ಆಫ್. ಅಂದ್ರೆ ಅಲ್ಲಿ ತನಕ ಬಂದ್ಬಿಟ್ಟು ಅವ್ರು ವಾಪಸ್ ಹೋಗ್ಬೇಕು ಅವ್ರ ಕರ್ಮದ ಪ್ರಕಾರ. ಎಲ್ಲಿಗೆ ಹೋಗ್ಬೇಕು? ಮತ್ತೆ ಸುತ್ತೋದು ಹುಟ್ಟು ಸಾವಿನ ಚಕ್ರದಲ್ಲಿ. ಅದಕ್ಕಾಗಿ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಳ್ಳಿ. ಮನುಷ್ಯರಲ್ಲಿ ಇದು ಈಗ 800 ಮನುಷ್ಯ ಜನ್ಮದಲ್ಲೇ 800 ಜನ್ಮಗಳಾದ ಮೇಲೆ ನಿಮಗೆ ಈ ಶ್ರೀ ವೈಷ್ಣವ ವಿಷ್ಣುವಿನಲ್ಲೇ ಪೂರ್ಣವಾದಂತಹ ಕಾನ್ಫಿಡೆನ್ಸ್ ಉಂಟಾಗೋದಂತ. ಇದೆಲ್ಲ ಪುರಾಣದ ಉಲ್ಲೇಖದಲ್ಲಿ ಹೇಳೋದು. ಸುಮ್ಮನೆ ನಾವು ವೈಷ್ಣವರು ಅದಕ್ಕಾಗಿ ನಮ್ದು ಮೇಲೆ ಅಂತ ಹೇಳ್ತಾ ಹೋಗೋದಲ್ಲ. ಸೂರ್ಯನು ಉಪಾಸಕನಾಗಿ 200 ಜನ್ಮಗಳು, ಅದರಲ್ಲಿ ಸಿದ್ಧಿಯನ್ನು ಪಡೆದ್ರೆ ಆಮೇಲೆ ಶಿವನಲ್ಲಿ ಭಕ್ತಿ, ಅದರಲ್ಲಿ 200, ಆಮೇಲೆ ವಿಷ್ಣುವಿಯಾಗಿ ಬರೋದು. ಹೀಗೆ 800 ಜನ್ಮಗಳಾದ ಮೇಲೆ ಮನುಷ್ಯ ಜನ್ಮಗಳು, ಅದಾದ್ಮೇಲೆ ಮನುಷ್ಯ ಜನ್ಮದಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಉಂಟಾಗೋದು. ಇಲ್ಲಿ ತನಕ ಬಂದು ಎಲ್ಲ ಇದಾಗಿ ಭಗವಂತನಲ್ಲಿ ಆಸಕ್ತಿ ಇಲ್ಲದೆ ಬರೀ ಪ್ರಾಪಂಚಿಕವಾದ ವಿಷಯದಲ್ಲೇ ಮಾಡ್ಕೊಂಡು ಬಿದ್ರೆ, ಅದಕ್ಕೆ ಹೇಳೋದು, ನಾನು ಅನೇಕ ಬಾರಿ ಇದನ್ನು ರಿಪೀಟ್ ಮಾಡಿದ್ದೀನಿ. ಒಂದು ಮೆಟ್ಲು ಇದರಲ್ಲಿ ಹತ್ತುಬಿಟ್ಟು ತುದಿ ಶಿಖರಕ್ಕೆ ಹೋಗಿದ್ದೀರಿ, ಇನ್ನೇನು ಅಲ್ಲಿಂದ ಉದ್ಧಾರ ಆಗಬೇಕು. ಅಲ್ಲಿಂದ ಮಹಾಪ್ರಪಾತಕ್ಕೆ ಬಿದ್ದಂತೆ ಬರೀ ಪ್ರಾಪಂಚಿಕವಾದ ವಿಷಯಗಳು. ಯಾಕೆ ಬಂದ್ವಿ ನಾವಿಲ್ಲಿ? ಇದರ ಬಗ್ಗೆ ಒಂದು ಸ್ವಲ್ಪನೂ ವಿಚಾರ ಮಾಡದೇ ಇದ್ರೆ ಸಂಸಾರೇ ಸಂಪೂರ್ಣ ನಿಮಗ್ನ. ಪುರುಷ ಸ್ತ್ರೀ ಇಬ್ಬರು ಮದುವೆ ಆಗಿದ್ದಾರೆ. ಜಿಹ್ವಾ ಚಾಪಲ್ಯ, ಗುಹ್ಯ ಚಾಪಲ್ಯ ಇವುಗಳು. ಮಕ್ಕಳಾಯಿತು, ಮಕ್ಕಳನ್ನ ಬೆಳೆಸೋದು, ಅದರಲ್ಲೇ ಅವರ ಜೀವನ ಎಲ್ಲ ಪೂರ. ಮನುಷ್ಯನ ಉದ್ಧಾರಕ್ಕೇನು
ಸ್ವಾಧ್ಯಾಯೋ ಅಧ್ಯೇತವ್ಯ, ಬ್ರಾಹ್ಮಣನಾದ್ಮೇಲೆ ವೇದವನ್ನ ಕಲಿಬೇಕು ಅನ್ನೋದು ಫಸ್ಟ್ ಪ್ರಯಾರಿಟಿ. ಎಷ್ಟು ಜನ ವೇದ ಕಲಿತಾರೆ? ಆತ್ಮದ ಉದ್ಧಾರ ಅದಕ್ಕೆ ಅವಕಾಶ ಭಗವಂತ ಮಾಡಿಕೊಟ್ರು ಕೂಡ ನಾವದನ್ನು ಉಪಯೋಗಿಸದೆ ಇದ್ರೆ, ಅದಕ್ಕಾಗಿ ಆಳ್ವಾರಗಳು ಇವೆಲ್ಲ, ಹೇ ಮರ್ತ್ಯಾಹ, ಮೂಢ ಜನ್ಮ, ಮೂರ್ಖರಾಗಬೇಡಿ, ಜೀವನದ ಸಾರ್ಥಕತೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳುವಂಥದ್ದು. ಸೊ ಸೃಷ್ಟಿಯ ಕ್ರಮದಲ್ಲಿ ಒಂದೊಂದೇ ಆಗಿ ಚರ್ಮ ಯಾವ್ದು ಉಂಟಾಗತ್ತೆ, ಮಾಂಸ ಹೇಗುಂಟಾಗತ್ತೆ, ಅಸ್ಥಿ ಅಂದ್ರೆ ಮೂಳೆಗಳು, ಇವೆಲ್ಲದರಿಂದ ಶರೀರ ಸರಿಯಾಗಿ ಆಗ್ಬೇಕು. ಯಾವುದೇ ಒಂದು ಸ್ಟೇಟ್ ನಲ್ಲಿ ಏನೋ ಒಂದು ಊನವೋ ಮತ್ತೊಂದು ಆಯ್ತು ಅಂತಂದ್ರೆ ಅದು ಸರಿಯಾಗಿ ಡೆವಲಪ್ ಆಗೋಲ್ಲ. ಇವೆಲ್ಲ ಆಶ್ಚರ್ಯಕರವಾಗುವುದು ಭಗವಂತನ ಸೃಷ್ಟಿನ. ಅಡಿಬರುವ ವರ್ತಯೇತ್ಯಾಹ ನೈತಿ ವೈನಾಭ್ಯಾ ಉಲ್ಬಮಿವೈಕ ವಿಗಂಶತಿಶ್ಚ. ವರ್ತಯೇತ್ಯಾಹ ನ ಇತಿ ವೈನಾಭ್ಯಾ ಉಲ್ಬಮಿವೈಕ ವಿಗಂಶತಿಶ್ಚ. ವರ್ತಯೇತ್ಯಾಹ ನ ಇತಿ ವೈನಾಭ್ಯಾ ಉಲ್ಬಮಿವೈಕ ವಿಗಂಶತಿಶ್ಚ. ಆವಾಯೋ ಭೂಷಾ ಶುಚಿಪಾ ಉಪನಃ ಸಹಸ್ರಂತೆ ನಿಯುತೋ ವಿಶ್ವವಾರ. ಆವಾಯೋ ಭೂಷ ಶುಚಿಪಾ ಉಪನಃ ಸಹಸ್ರಂ ತೇ ನಿಯುತೋ ವಿಶ್ವವಾರ. ಆವಾಯೋ ಭೂಷ ಶುಚಿಪಾ ಉಪನಃ ಸಹಸ್ರಂ ತೇ ನಿಯುತೋ ವಿಶ್ವವಾರ. ಉಪೋತೆ ಅಂಧೋ ಮಧ್ಯಮಯಾಮಿ ಯಸ್ಯ ದೇವ ದದಿಶೆ ಓರ್ವಪೇಯಂ. ಉಪೋತೆ ಅಂಧೋ ಮಧ್ಯಮಯಾಮಿ ಯಸ್ಯ ದೇವ ದಧಿಷೆ ಪೂರ್ವಪೇಯಂ. ಉಪೋತೆ ಅಂಧೋ ಮಧ್ಯಮಯಾಮಿ ಯಸ್ಯ ದೇವ ದದಿಶೆ ಪೂರ್ವಪೇಯಂ. ಆಕೂತ್ಯೈತ್ವಾ ಕಾಮಾಯತ್ವಾ ಸಮೃದ್ಧೇ ತ್ವಾ ಕಿಕ್ಕಿಟಾತೆ ಮನಃ ಪ್ರಜಾಪತಯೇ ಸ್ವಾಹಾ. ಕಿಕ್ಕಿಟಾತೆ ಪ್ರಾಣಂ ವಾಯವೇ ಸ್ವಾಹಾ. ಕಿಕ್ಕಿಟಾತೆ ಚಕ್ಷುಃ ಸೂರ್ಯಾಯ ಸ್ವಾಹಾ. ಕಿಕ್ಕಿಟಾತೆ ಶ್ರೋತ್ರಂ ದ್ಯಾವಾ ಪೃಥಿವೀಭ್ಯಾಗ ಸ್ವಾಹಾ. ಕಿಕ್ಕಿಟಾತೆ ವಾಚಗಂ ಸರಸ್ವತ್ಯೈ ಸ್ವಾಹಾ. ತ್ವಂ ತುರೀಯಾ ವಶಿನಿ ವಶಾಸಿ ಸಕೃದ್ಯತ್ವಾ ಮನಸಾ ಗರ್ಭ ಆಶಯತ್. ಅಮ್ಮ ಹಿಂಗೆ ಆಕು ಊತ್ಯೈತ್ವ ಕಾಮಾಯತ್ವ ಸಮೃದ್ಧೇ ಇದ್ರ ಸ್ವರಿತம் இருக்குது மாமா. நீங்க ஸ்வரித்தம் சொல்லல, இருக்குதா இல்லையா? ಉಂಡು ಉಂಡೆ ಸಮೃದ್ಧೇ ತ್ವಾ. ಸರಿ. ಆಕು ಕರೆಕ್ಟ್ ಹೇಳಿ. ಆಕು ಊತ್ಯೈತ್ವಾ ಕಾಮಾಯತ್ವಾ ಸಮೃದ್ಧೇ ತ್ವಾ ಕಿಕ್ಕಿಟಾತೆ ಮನಃ ಪ್ರಜಾಪತಯೇ ಸ್ವಾಹಾ. ಕಿಕ್ಕಿಟಾತೆ ಪ್ರಾಣಂ ವಾಯವೇ ಸ್ವಾಹಾ. ಕಿಕ್ಕಿಟಾತೆ ಚಕ್ಷುಃ ಸೂರ್ಯಾಯ ಸ್ವಾಹಾ. ಕಿಕ್ಕಿಟಾತೆ ಶ್ರೋತ್ರಂ ದ್ಯಾವಾ ಪೃಥಿವೀಭ್ಯಾಗ ಸ್ವಾಹಾ. ಕಿಕ್ಕಿಟಾತೆ ವಾಚಗಂ ಸರಸ್ವತ್ಯೈ ಸ್ವಾಹಾ. ತ್ವಂ ತುರೀಯಾ ವಶಿನಿ ವಶಾಸಿ ಸಕೃದ್ಯತ್ವಾ ಮನಸಾ ಗರ್ಭ ಆಶಯತ್. ಆಕು ಊತ್ಯೈತ್ವಾ ಕಾಮಾಯತ್ವಾ ಸಮೃದ್ಧೇ ತ್ವಾ ಕಿಕ್ಕಿಟಾತೆ ಮನಃ ಪ್ರಜಾಪತಯೇ ಸ್ವಾಹಾ. ಕಿಕ್ಕಿಟಾತೆ ಪ್ರಾಣಂ ವಾಯವೇ ಸ್ವಾಹಾ. ಕಿಕ್ಕಿಟಾತೆ ಚಕ್ಷುಃ ಸೂರ್ಯಾಯ ಸ್ವಾಹಾ. ಕಿಕ್ಕಿಟಾತೆ ಶ್ರೋತ್ರಂ ದ್ಯಾವಾ ಪೃಥಿವೀಭ್ಯಾಗ ಸ್ವಾಹಾ. ಕಿಕ್ಕಿಟಾತೆ ವಾಚಗಂ ಸರಸ್ವತ್ಯೈ ಸ್ವಾಹಾ. ತ್ವಂ ತುರೀಯಾ ವಶಿನಿ ವಶಾಸಿ ಸಕೃದ್ಯತ್ವಾ ಮನಸಾ ಗರ್ಭ ಆಚಯತ್. ವಾಚಕಂ ಸರಸ್ವತಿ ಸ್ವಾಹ. அங்கே துரிய சொன்னீங்களே ஸ்வரித்தம் இருக்குதா? சரித்த
ஸ்வரித்த அது யுக்த ஸ்வரித்தம் இருக்குது மாமா. ஆனா பக்கத்துல இது இருக்குது மாமா, ஒரு பிராக்கெட் போட்டிருக்காதான் அந்த சந்தி பண்ணல அவ. ಸಂಧಿ. ಅದೇ ಸ್ವರಿತ ಇದಕ್ಕೆಲ್ಲ ಅನುದಾತವಾಗತ್ತೆ. ಕಂಟಿನ್ಯೂ ಸ್ವಾಹ ಬಿಡಿಸೋದು ಕರೆಕ್ಟು. ಅದ್ರ ಮುಂದಕ್ಕೆ ಸ್ವಾಹ ತ್ವಂ ತುರೀಯ ವಶಿನಿ ವಶಾಸಿ ಸಕರ್ಧ್ಯತ್ವ ಮನಸ ಗರ್ಭ ಆಶಯತ್. ಸೆಂಟೆನ್ಸ್ ಮಾಡಿದ್ರೆ ಸ್ವರಿತ, ಸೆಂಟೆನ್ಸ್ ಇಲ್ಲ ಕಂಟಿನ್ಯೂ ಅಂತಂದ್ರೆ ಇದು. ಬ್ರಾಹ್ಮಣದಲ್ಲಿ ಕೆಲವು ಮಂತ್ರಗಳು ಬರುತ್ತೆ, ಅದೇ ಇದರಲ್ಲಿ ಸಂವಿಧಾನ ಬರ್ಬೇಕಾದ್ರೆ ಸೇರಿಸ್ತಾರೆ, ಅವಾಗ ಸಂಧಿಗಳು ವ್ಯತ್ಯಾಸ ಆಗತ್ತೆ. ಇವೆಲ್ಲ ಏನು ಅಂತಂದ್ರೆ ಯಾವ್ದಕ್ಕೆ ಯಾರ್ಯಾರು ಅಧಿಪತಿಗಳು ಅಂತ ಹೇಳುವಂಥದ್ದು. ಮನಸ್ಸಿಗೆ ಪ್ರಜಾಪತಿ, ಪ್ರಾಣಕ್ಕೆ ವಾಯು, ಹಾಗೇನೆ ಕಣ್ಣಿಗೆ ಚಕ್ಷು ಸೂರ್ಯೋ ದಿವೋಧಿಪತಿ. ಶ್ರೋತ್ರಂ ದ್ಯಾವಾ ಪೃಥಿವ್ಯಾಂ, ಕಿವಿಗೆ ದಿಕ್ಕಿಗೆ ಅಭಿಮಾನಿ ದೇವತೆಗಳು. ಅವರು ಕಿವಿ ಚೆನ್ನಾಗಿ ಕೇಳಿಸ್ಬೇಕು ಅಂತಂದ್ರೆ ಅವ್ರ ಕೃಪೆ ಚೆನ್ನಾಗಿರ್ಬೇಕು. ಅವೆಲ್ಲ ಇಲ್ಲಿ ಒಂದೊಂದೇ ಹೇಳಿದ್ದು. ವಶಾತ್ವಂ ವಶಿನಿ ಗಚ್ಚ ದೇವಾನ್ ಸತ್ಯ ಸಂತು ಯಜಮಾನಸ್ಯ ಕಾಮಾಃ. ವಶಾತ್ವಂ ವಶಿನಿ ಗಚ್ಚ ದೇವಾನ್ ಸತ್ಯಾ ಸಂತು ಯಜಮಾನಸ್ಯ ಕಾಮಾಃ. ವಶಾತ್ವಂ ವಶಿನಿ ಗಚ್ಚ ದೇವಾನ್ ಸತ್ಯಾ ಸಂತು ಯಜಮಾನಸ್ಯ ಕಾಮಾಃ. ಅಜಾಸಿರ ಇಷ್ಟ ಪೃಥಿವ್ಯಾಗಂ ಸೀದೋರ್ಧ್ವಾಂತರಿಕ್ಷ ಮುಪತಿಷ್ಠಸ್ವ ದಿವಿತೆ ಬೃಹದ್ಭಾಃ. ಅಜಾಸಿರ ಇಷ್ಠಾ ಪೃಥಿವ್ಯಾಗಂ ಸೀದೋರ್ಧ್ವಾಂತರಿಕ್ಷಮುಪತಿಷ್ಠಸ್ವ ದಿವಿತೆ ಬೃಹದ್ಭಾಃ. ಅಜಾಸಿ ರಯಿಷ್ಠ ಪೃಥಿವ್ಯಾಗಂ ಸೀರ್ದೋರ್ಧ್ವಾಂತರಿಕ್ಷಮುಪತಿಷ್ಠಸ್ವ ದಿವಿತೆ ಬೃಹದ್ಭಾಃ. ತಂತುಂ ತನ್ಮನ್ ರಜಸೋ ಭಾನುಮನ್ವಿಃ ಜ್ಯೋತಿಷ್ಮತಃ ಪತೋ ರಕ್ಷ ಧಿಯಾ ಕೃತಾನ್. ತಂತುಂ ತನ್ವನ್ ರಜಸೋ ಭಾನುಮನ್ವಿಃ ಜ್ಯೋತಿಷ್ಮತಃ ಪಥೋ ರಕ್ಷ ಧಿಯಾ ಕೃತಾನ್. ತಂತುಂ ತನ್ಮನ್ ರಜಸೋ ಭಾನುಮನ್ವಿಃ ಜ್ಯೋತಿಷ್ಮತಃ ಪತೋ ರಕ್ಷ ಧಿಯಾ ಕೃತಾನ್. ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ ಜನಯ ದೈವ್ಯಂ ಜನಂ. ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ ಜನಯಾ ದೈವ್ಯಂ ಜನಂ. ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ ಜನಯಾ ದೈವ್ಯಂ ಜನಂ. ಎಲ್ಲಿ ಬರುತ್ತೆ ಈ ಮಂತ್ರ? ತಂತುಂ ತನ್ಮನ್ ರಜಸೋ ಭಾನುಮನ್ವಿಃ. ದಾರ ಸುತ್ತುವಾಗ ಹಾ ಎಲ್ಲಿ ದಾರ ಸುತ್ತಬೇಕು? ಕಳಶಕ್ಕೆ. ಕಳಿಸಿಕ್ಕೆ ಇದು ದೈವ್ಯಂ ವೇ ಇದ್ದಂಗೆ ಇದೆಯಲ್ಲ, ವೇಗೆ ಯಾವತ್ತು ಇವತ್ತು ಇದೆಯಲ್ಲ. ದೈವ್ಯಂ ಓ ವಾನಿನ ಅದು ಭಯ ಅಲ್ಲ. ವಾಕೆ ಯಾವತ್ತು ದೈವ್ಯಂ. ಅಲ್ಲೇನ್ ಮಾಡಿದೆ ಅಂದ್ರೆ ಆ ಐತ್ವ ಇದೆಯಲ್ಲ ಅದ್ ತೆಗೆದು ಸರಿಯಾಗತ್ತೆ. ದೈವ್ಯಂ ಹಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು, ಕರೆಕ್ಟ್ ನೋಡಿದ್ದು. ದೈವ್ಯಂ ಜನಂ ಮಾತಿಗೋ ಅದು ಕೂಡ ಇದಕ್ಕೆ ಬರುತ್ತೆ. ಕಳಶಕ್ಕೆ ರಕ್ಷೆ ಆ 3 ಎಳೆ ದಾರವನ್ನು ಸುತ್ತಬೇಕಾದ್ರೆ ಹೇಳುವಂತ ಮಂತ್ರಗಳು. ಶ್ರೀವತ್ಸ ಹೆಣ್ಮಶೊಣ್ಣಕ್ಕೆ ನಿಂದಂಗ ವೇ ಕುಡ್ದುಟ ಅಪ್ರೋ ಯಾವತ್ತೆ ವೈವತ್ತೆ ಐತ್ವ ತೆಗೆದ್ರೆ ಸರಿಯಾಗಿ. ಹಾ ದೈವ್ಯಂ. ದೈವ್ಯಂ ದೇವನಿಗೆ ಸಂಬಂಧಿಸಿದ್ದು ದೈವ್ಯಂ ಜನಂ. ತಂತುಂ ತನ್ವನ್ ರಜಸೋ ಭಾನುಮನ್ವಿಃ ಜ್ಯೋತಿಷ್ಮತಃ ಪತೋ ರಕ್ಷ ಧಿಯಾ ಕೃತಾನ್. ಉದುಕ್ಷಾಂತಿನಲ್ಲಿ ಈ ಮಂತ್ರ ಬರುತ್ತೆ. ಕಳಶಕ್ಕೆ ದಾರವನ್ನು ಸುತ್ತಬೇಕು, ಬರೀ ಸುಮ್ಮನೆ ಕಳಶ ಇಡೋದಲ್ಲ. ಆಕ್ಚುಲ್ ಆಗಿ
ಪುಣ್ಯ ಹಾಕಿ ಒಂದು ಕಲಶ ಹೇಳ್ಬೇಕಾದ್ರೂ ಅಷ್ಟೆ. ಈ ಸೂತ್ರ ಕಟ್ಟೋದು ಇದೆಯಲ್ಲ, ಇಟ್ ಹಸ್ ಗಾಟ್ ಎ ಸ್ಪೆಷಲ್ ಇದು. ಅದರಿಂದ ಆ ಮಂತ್ರದಿಂದ ಅದನ್ನ ಈಗ ತಿರಃ ಪವಿತ್ರ ಮತಿ ನೀತಾ ಆಪೋ ಧಾರಯ ಮಾತಿಗೋ ದೇವೇನ ಸವಿತ್ರೋತ್ಪೂತಾ ವಸೋ ಸೂರ್ಯಸ್ಯ ರಶ್ಮಿಭಿಃ ಇತಿ ಇದು ಇದನ್ನ ಸುತ್ತಬೇಕು ಅಂತ ಅಲ್ಲಿ ಒಂದೊಂದಕ್ಕೂ ಇವೆಲ್ಲ ಇದರಲ್ಲಿ ಹೇಳೋದು ಯಾವುದು ಗರ್ಹ್ಯ ಸೂತ್ರಗಳಲ್ಲಿ. ಆಪಸ್ತಂಭ ಸೂತ್ರದಲ್ಲಿ ಈ ಮಂತ್ರಗಳನ್ನ ಇಲ್ಲಿ ವಿನಿಯೋಗ ಅದನ್ನ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ದು ಅಂತ ಅದ್ರಲ್ಲಿ ಬರೋ ಮಂತ್ರ. ಮನಸ್ಸು ಹವಿರಸಿ ಪ್ರಜಾಪತಿರ್ವರ್ಣೋ ಗಾತ್ರಾಣಾಂತೆ ಗಾತ್ರ ಭಾಜೋ ಭೂಯಾಸ್ಮ. ಮನಸೋ ಹವಿರಸಿ ಪ್ರಜಾಪತಿರ್ವರ್ಣೋ ಗಾತ್ರಾಣಾಂ ತೇ ಗಾತ್ರ ಭಾಜೋ ಭೂಯಾಸ್ಮ. ಮನಸೋ ಹವಿರಸಿ ಪ್ರಜಾಪತಿರ್ವರ್ಣೋ ಗಾತ್ರಾಣಾಂ ತೇ ಗಾತ್ರ ಭಾಜೋ ಭೂಯಾಸ್ಮ. ಸರಸ್ವತ್ಯೈ ಸ್ವಾಹ ಮನುಸ್ತ್ರಯೋದಶ ಚ. ಸರಸ್ವತ್ಯೈ ಸ್ವಾಹಾ ಮನುಸ್ತ್ರಯೋದಶ ಚ. ಸರಸ್ವತ್ಯೈ ಸ್ವಾಹ ಮನುಸ್ತ್ರಯೋದಶ ಚ. ಬ್ರಹ್ಮನ ರಾಣಿ ಅವಳು ಸರಸ್ವತಿ, ವಾಕ್ಗೆ ಅಧಿದೇವತೆ ವಾಗ್ದೇವಿ. ಸರಸ್ವತಿನೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ಈ ಸ್ಮಾರ್ಥ ಸಂಪ್ರದಾಯದಲ್ಲಿ ವೇದಾರಂಭಕ್ಕೆ ಗಣನ ಅಂತ ಗಣಪತಿಂಗ ಮಾವ ಹೇಳಿದ್ಮೇಲೆ ನೆಕ್ಸ್ಟ್ ಸರಸ್ವತಿಯನ್ನು ಕುರಿತು ಒಂದು ಶ್ಲೋಕವನ್ನು ಹೇಳ್ಬಿಟ್ಟು ಆಮೇಲೆ ಶುರು ಮಾಡ್ತಾರ. ವಾಕ್ಗೆ ಅಧಿಪತಿ ಸರಸ್ವತಿ. ಹಿಂದಿನ ವಾಚಕಂ ಸರಸ್ವತಿ ಸ್ವಾಹ. ಒಳ್ಳೆಯ ವಾಗ್ಪಟುತ್ವ ಅದು ಪ್ರಿಯವಾಗಿರ್ಬೇಕು, ಮಧುರವಾಗಿರ್ಬೇಕು, ಇನ್ನೊಂದ್ ಸ್ವಲ್ಪ ಕೇವಲ ಅನ್ಸಿರ್ಬೇಕು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು. ವಚನ ಸಾಹಿತ್ಯ ಹೇಳ್ತಾರಲ್ಲ ಅದು. ಏನನ್ನ ಹೇಳ್ತೀವೋ ಆ ವಿಷಯ ಸರಿಯಾಗಿ ಸ್ಪಷ್ಟವಾಗಿರ್ಬೇಕು, ಕನ್ಫ್ಯೂಷನ್ಸ್ ಇರಬಾರ್ದು. ಕೇಳೋವರಿಗೆ ಅದು ಚೆನ್ನಾಗಿದೆ, ಇನ್ನೊಂದ್ ಸ್ವಲ್ಪ ಕೇಳೋಣ ಅಂತ ಇರ್ಬೇಕು. ಇವೆಲ್ಲ ಬರ್ಬೇಕು ಅಂದ್ರೆ ವಾಕು. ಇದನ್ನೇನೆ ಗೋದಾವರಿ ಸ್ತುತಿನಲ್ಲಿ ವೇದಾಂತ ದೇಶಿಗರು ತ್ವತ್ಪ್ರೇಯಸ ಶ್ರವಣಯೋರ್ ಅಮೃತಾಯಮಾನಂ ತುಲ್ಯಾಂ ತ್ವದೀಯ ಮಣಿ ನೂಪುರ ಶಿಂಜಿತಾನಾಂ ಗೋದೇ ತ್ವಮೇವ ತ್ವದಭಿಷ್ಟವಾರ್ಹಂ ವಾಚಂ ಪ್ರಸನ್ನ ಮಧುರ ಮಮ ದೇವ್ ಸಂವಿಧೇಯ. ನನಗೆ ಒಳ್ಳೆ ಮಾತನ್ನು ಕೊಡೋದು ಹೇಗಿರ್ಬೇಕು ಅಂದ್ರೆ ನಿನ್ನ ಕಾಲಿನ ಗೆಜ್ಜೆ ಅದು ಕಿಂಕಿಣಿ ಅದರಂತೆ. ಗೋದಾದೇವಿನ ಕೇಳುವಂತದ್ದು ಒಳ್ಳೆ ವಾಕ್ ಸಂಪತ್ತನ್ನು ನೀಡು. ಸೊ ಈ ಸ್ತ್ರೀ ದೇವತೆಗಳಿದ್ದಾರಲ್ಲ ಇವರುಗಳೆಲ್ಲರದು ಕೂಡ ಬಹಳ ಬಹಳ ಮುಖ್ಯವಾದದ್ದು. ಈಗ ಇದಕ್ಕೆ ಅಗ್ನಿ ಪ್ರತಿಷ್ಠೆ ಮಾಡ್ಬೇಕಲ್ಲ, ಸುಮ್ಮನೆ ಅಗ್ನಿ ಪ್ರತಿಷ್ಠೆ ಅಲ್ಲ. ಓಮದಿತೆ ಅನುಮನ್ಯಸ್ವ, ಅನುಮತೆ ಅನುಮನ್ಯಸ್ವ, ಇವರೆಲ್ಲರ ಅನುಮತಿ. ಸರಸ್ವತೆ ಅನುಮನ್ಯಸ್ವ ನೋಡಿ, ಅಲ್ಲೂ ಕೂಡ ಸರಸ್ವತಿ ಒಂದು. ಅದರಿಂದ ಇವರುಗಳನ್ನೆಲ್ಲ ಅವರ ಕೃಪೆಯನ್ನ ಪ್ರಾರ್ಥನೆ ಮಾಡಿ ಆಮೇಲೆ ಮುಂದುವರಿಸ್ಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಸ್ವದ ಧಾಮ್ನ ಅನ್ಯಶ್ಚ. ಹೇಳದೆ ಹೋದ್ರೆ ಹಿಂಗೆ ಆಗತ್ತೆ. ಇದು ಧ್ರುವ ಹೇಳಿದ ಸ್ತೋತ್ರ ಅದು. ಭಾಗವತ ಹೇಳ್ಬೇಕಾದ್ರೆ ಆ ಶ್ಲೋಕವನ್ನು ಅದಕ್ಕೆ ಸೇರಿಸ್ಕೊಂಡಿರೋದು. ನನ್ನ ಒಳಗಡೆ ನೀನೇನೆ ಇದ್ದು ನನ್ನ ನಾಲಿಗೆಯಲ್ಲಿ ನುಡಿಸುವಂತವನು ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಹೇಳ್ತಾನೆ. ಧ್ರುವನಿಗೆ ದ್ವಾದಶಾಕ್ಷರಿ ಉಪದೇಶ ನಾರದರಿಂದ ಆಯ್ತು. ಮಂತ್ರೋಪದೇಶ ಆದ್ಮೇಲೆ ಯಾವುದೇ ಒಂದು ಕ್ರಿಯೆಯನ್ನು ಮಾಡಬೇಕು. ಸುಮ್ಮನೆ ಪುಸ್ತಕದಲ್ಲಿ ಇದೆ ಮಂತ್ರ ನಾನು ಹೇಳ್ಬಿಡ್ತೀನಿ ಅಂತ ಆಗೋಲ್ಲ. ಯಾರಿಂದನಾರು ಒಂದು ಉಪದೇಶ ತಗೊಂಡು ಆಮೇಲೆ ಅದನ್ನ ಮಾಡಬೇಕು. ಯಾರು ಉಪದೇಶ ಹೇಳ್ತಾರೋ ಅವರು ಅದ್ರ ಸ್ವಲ್ಪ ಅನುಷ್ಠಾನದಲ್ಲಿ ಇರಬೇಕು. ಅವಾಗ ಅದು ಶಕ್ತಿಯುತವಾಗತ್ತೆ. ಧ್ರುವ ನಾರದರಿಂದ ಉಪದೇಶ ಪಡೆದು ಮನಸ್ಸಿನಲ್ಲಿ ಅವನನ್ನೇ ಚಿಂತನೆ ಮಾಡಿದ. ದ್ವಾದಶಾಕ್ಷರಿ ಹೇಳ್ತಾ ಇದ್ದ. ಸಡನ್ ಆಗಿ ಕಣ್ಣಿನಲ್ಲಿ ಒಳಗಡೆ ಅಂತಸ್ತಿದ್ದು ಕಣ್ಣು ಮುಚ್ಕೊಂಡಾಗ ಭಗವಂತ ಕಾಣ್ತಾ ಇದ್ದವನು ಮರೆಗೆ ಆಗ್ಬಿಟ್ಟ. ಇವನ ಧ್ಯಾನಕ್ಕೆ ಭಂಗ ಆಯ್ತು. ಕಣ್ಣು ಬಿಟ್ರು ಎದುರುಗಡೆ ಸಾಕ್ಷಾತ್ ಆಗಿ ನಿಂತಿದ್ದಾನೆ ಶಂಖ ಚಕ್ರ ಧಾರಿಯಾಗಿ. ನೋಡ್ತಾನೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಧ್ರುವನ್ಗೆ. ಯಾರನ್ನ ಇವನು ತಪಸ್ಸು ಧ್ಯಾನ ಮಾಡ್ತಾ ಕೂತಿದ್ದ ಅವನೇ ಸಾಕ್ಷಾತ್ ಆಗಿ ನಿಂತಿದ್ದಾನೆ ಲೈವ್ ಆಗಿ. ಅವಾಗ ಭಗವಂತ ತನ್ನ ಎಡಗೈನಲ್ಲಿದ್ದ ಕಾಂಚಜನ್ಯ ಇದೆಯಲ್ಲ ಶಂಖ, ಅದ್ ತೆಗೆದು ಆ ಧ್ರುವ 5 ವರ್ಷದ ಮಗನ ಕೆನ್ನೆಗೆ ತಗುಲಿಸ್ದ. ಅವನು ಸಡನ್ ಶುರು ಮಾಡಿದ್ದು ಸ್ತೋತ್ರ ಭಗವಂತನನ್ನ ಕೊಂಡಾಡೋಕೆ.
ಅವನೇನು ಸಂಸ್ಕೃತ ಓದಿದ್ನೆ ಅಥವಾ ಶ್ಲೋಕಗಳು, ಇದರಲ್ಲಿ ಭಗವಂತನ ಕೃಪೆ, ನಾರದರಿಂದ ಗುರುಪದೇಶ ಮಂತ್ರೋಪದೇಶ ಆಗಿದ್ದು. ಅವನು ಹೇಳಿದ ಮಾತಿದು, ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಶರಣ ಶ್ರವಣತ್ಮಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಒಳಗಡೆ ಇದ್ದು ನನ್ನ ನಾಲಿಗೆನಲ್ಲಿ ನೀನೇನೆ ನಿನ್ನನ್ನ ಕೊಂಡಾಡಿಸ್ಕೊಳ್ತಾ ಇದ್ದೀಯಾ ಅಂತ. ಅಲ್ಲಿ ಕೂಡ ಅಷ್ಟೇ, ವಾಚಂ ಭಗವಂತ ಅದನ್ನ ಕೊಡ್ಬೇಕು, ಸರಸ್ವತಿ ಅದಕ್ಕೆ ಅಧಿದೇವತೆ, ಇದನ್ನ ಕೊಡುವಂತಹದ್ದು. ಅದು ಮಧುರವಾಗಿರ್ಲಿ, ಕೇಳುವುದಕ್ಕೆ ಇಂಪಾಗಿರ್ಲಿ, ಏನೇನು ಅಸಂಬದ್ಧವಾಗಿ ಮಾತಾಡೋದು ಬೇಡ, ಅರ್ಥಪೂರ್ಣವಾಗಿರ್ಲಿ, ಉಚ್ಚಾರಣೆ ಸ್ಪಷ್ಟವಾಗಿರ್ಲಿ, ಹ್ರಸ್ವ ದೀರ್ಘ ಇವುಗಳೆಲ್ಲ. ಎಷ್ಟು ಹೇಳ್ಬೋದು ಗೊತ್ತಾ ಇದ್ರ ಬಗ್ಗೆ. ಈ ರಾಮ ಮತ್ತೆ ಲಕ್ಷ್ಮಣ ಹುಡ್ಕೊಂಡು ಬಂದ್ರಲ್ಲ, ಈ ಜಟಾಯು ಮೋಕ್ಷ ಆದ್ಮೇಲೆ ನೀನು ಹೋಗು ಸುಗ್ರೀವನ ಸಖ್ಯ ಮಾಡ್ಕೊ ಅಂತ. ಆ ಋಷ್ಯಮುಖ ಇಲ್ಲಿ ನಮ್ಮ ಹಂಪೆ ಅದರ ಹತ್ರ ಬರೋದು ಋಷ್ಯಮುಖ. ಆ ಪರ್ವತದ ಹತ್ರ ಬಂದಾಗ ಇವನು ವೇಷವನ್ನು ಬದಲಾಯಿಸ್ಕೊಂಡು ಒಬ್ಬ ಬ್ರಾಹ್ಮಣನಂತೆ ಬಂದು, ಯಾರ್ ನೀವು, ಏನ್ ಬಂದ್ರಿ ಇಲ್ಲಿ ಅಂತ ಕೇಳ್ದ ಆಂಜನೇಯ. ರಾಮ ಹೇಳ್ದ, ನಾನು ದಶರಥನ ಮಗ, ಹೀಗೆ ಕಾರಣಾಂತರದಿಂದ ನಾ ಬರ್ಬೇಕಾಯ್ತು, ನನ್ನ ಪತ್ನಿ ಹೀಗೆ ಇದಾದ್ಲು, ಅವಳನ್ನು ಹುಡ್ಕೊಂಡು ಬಂದ್ವಿ, ಸುಗ್ರೀವನ್ನ ಸೇರ್ಬೇಕು ಅಂತ ಬಂದ್ವಿ ಅಂತ. ಆಮೇಲೆ ಇವನು ಹೇಳ್ತಾನೆ, ನೀನ್ ಯಾರು ಅಂತಂದಾಗ, ನಾನು ಸುಗ್ರೀವನ ಆಪ್ತ ಸಚಿವರಲ್ಲಿ ಒಬ್ಬ ಅಂತೆಲ್ಲ ಹೇಳಿ ಮಾತಾಡ್ಬೇಕಾದ್ರೆ, ಈ ಕಾನ್ವರ್ಸೇಷನ್ ಆದ್ಮೇಲೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು ಇವನು ಮಾತಾಡ್ತಾ ಇದ್ದಾನಲ್ಲ, ಇವನ್ ಯಾರು ಗೊತ್ತಾ, ಇವನಿಗೆ 4 ವೇದನೂ ಗೊತ್ತಿರ್ಬೇಕು, ಅವನ ಬಾಯಿನಲ್ಲಿ ಒಂದು ಅಪಶಬ್ದ ಬರೋಲ್ಲ, ಮತ್ತೆ ಅವನು ಎಷ್ಟು ವಿಷಯ ಸಂಗ್ರಹಣೆನಲ್ಲಾಗ್ಲಿ ಅಥವಾ ಇದ್ರಾಗ್ಲಿ ಏನೋ ಡೌಟ್ ನಲ್ಲಿ ಬಂದು ನೀವೇನೋ ಆ ತರ ಯಾವ್ದು ಇಲ್ಲ. ಇವನ ಕಾನ್ಫಿಡೆನ್ಸು ಬಿಲ್ಡಪ್ ಆಯ್ತು, ಅವನ ಹತ್ರ ಸ್ಪಷ್ಟವಾಗಿ ಹೇಳುವಂತಹದ್ದು ಅಂತ. ಇದನ್ನೆಲ್ಲ ರಾಮ ಅಪ್ರಿಶಿಯೇಟ್ ಮಾಡ್ತಾನೆ. ಅದಕ್ಕಾಗಿನೇ ಬುದ್ಧಿರ್ ಬಲಂ ಯಶೋಧೈರ್ಯಂ ವಾಕ್ಪಟುತ್ವಂ ಎಲ್ಲ ಅನುಮತ್ ಸ್ಮರಣಾತ್ ಭವೇತೆ ಅಂತ. ಸೊ ವಾಕಿಗೆ ಅಧಿಪತಿಗಳು ಯಾರು? ಹಯಗ್ರೀವ ಮೊದಲು. ಹಯಗ್ರೀವ ಅವತಾರ ಆದ್ಮೇಲೆ ಪತಂಗಮಸ್ಯ ಮಸುರಸ್ಯ ಮಾಜಯ, ಈ ಸುವರ್ಣ ಗರ್ಮಂ ಅರಣ್ಯಕದಲ್ಲಿ ಹೇಳ್ತಾ ಇದೀವಲ್ಲ, ಅದಕ್ಕೆ ಹಿಂದಿನಲ್ಲಿ ಹಯಗ್ರೀವ ಅವತಾರದ್ದು ಬಂತಲ್ಲಿ ವರ್ಣನೆ. ಹಯಗ್ರೀವ ಬಂದ ಹೇಷಾರವ, ಅವನ ಕುದುರೆ ಕೆನತ, ಎದುರು ಬಂದಿದ್ದೇನು ಅಂದ್ರೆ ಓಂಕಾರ. ಆ ಶಬ್ದ ಎಲ್ಲಿ ಬಂತು ಅಂತ ಈ ಮಧುಕ ಇಟ್ಟೊಬ್ಬರು ಮೇಲೆ ಬಂದು ಎಲ್ಲವನ್ನು ತಗೊಂಡು ನೀರಿನಲ್ಲಿ ಒಳಗಡೆ ಮುಚ್ಚಿಕೊಂಡಿದ್ರು ಅವರು ಪಾತಾಳದಲ್ಲಿ. ಆಮೇಲೆ ಇವನು ಕುದುರೆ ರೂಪದಲ್ಲಿ ಬಂದು ಬ್ರಹ್ಮನಿಗೆ ವೇದವನ್ನು ಕೊಟ್ಟು ಅವರಿಬ್ಬರನ್ನ ಕೊಂಡ. ಅರೆ ಮುರಾರೆ ಮಧುಕ ಇಟ್ಟಬಾರೆ, ಇದು ಹಯಗ್ರೀವ ಅವತಾರ. ಪ್ರಳಯ ಆಗಿ ಎಲ್ಲ ಆದ್ಮೇಲೆ ಮತ್ತೆ ಸೃಷ್ಟಿ ಅಂತ ಶುರು ಮಾಡದ್ನಲ್ಲ ಚತುರ್ಮುಖ ಬ್ರಹ್ಮನನ್ನ, ಆ ಸಂದರ್ಭದಲ್ಲಾಗಿದ್ದು. ನೀನಲ್ಲ ಮೊದಲನೇ ಅವತಾರ, ಈ ಹಯಗ್ರೀವ ಅವತಾರ. ಈ ಹಯಗ್ರೀವ ಇದಾದ್ಮೇಲೆ ಸರಸ್ವತಿಯನ್ನ ತನ್ನ ಬಲತೊಡೆಯ ಮೇಲೆ ಕೂರಿಸ್ಕೊಂಡು, ಅಲ್ಲಲ್ಲ ಎಡತೊಡೆ ಮೇಲೆ, ಯಾಕೆಂದ್ರೆ ತಂದೆಯಾದವನು ಮಗಳನ್ನ ಎಡತೊಡೆ ಮೇಲೆ ಕೂತ್ಕೋಬೇಕು, ಬಲತೊಡೆ ಮೇಲೆ ಇದು ಕೂತ್ಕೊಳ್ಳೋಂಥದ್ದು. ಸರಿ ಸಾರಿ ಕನ್ಫ್ಯೂಷನ್ ಇದು. ಪತ್ನಿಯನ್ನ ಎಡತೊಡೆ ಮೇಲೆ ಕೂರಿಸ್ಕೋಬೇಕು, ಮಗಳನ್ನ ಬಲತೊಡೆ ಮೇಲೆ ಕೂರಿಸ್ಕೋಬೇಕು. ಹಾಗೆ ಹಯಗ್ರೀವ ತನ್ನ ಬಲತೊಡೆಯ ಮೇಲೆ ಇವಳನ್ನು ಕೂರಿಸ್ಕೊಂಡು ಅವಳ ಕಿವಿಯಲ್ಲಿ ಒಂದು ಹೇಷಾರವ, ಅದಕ್ಕೆ ಅವಳು ವಾಕಿಗೆ ಅಧಿಪತಿಯಾದ್ಲು. ಇದೆಲ್ಲ ಸರಸ್ವತಿ, ಅವಳಿಗೆ ಬಂದಂತ ಹಿರಿಮೆ, ಇವೆಲ್ಲ ಹೇಳ್ಬೇಕಾದ್ರೆ ಬರುವಂತದ್ದು. ವಿವಾಹದಲ್ಲಿ ಇದೆಲ್ಲ ಆದ್ಮೇಲೆ ಕಡೆಯಲ್ಲಿ ಬರ್ಬೇಕಾದ್ರೆ ಪತ್ನಿಯನ್ನ ಎಡತೊಡೆ ಮೇಲೆ ಕೂರಿಸ್ಕೊಳ್ಬೇಕು. ಹೆಂಡತಿಗೆ ಜಾಗ ಪುರುಷನ ಎಡತೊಡೆ, ಅವನ ಮಗಳಿಗೆ ಕರ್ಕೊಂಡ್ ಬಂದ್ರೆ ಅವನ ಬಲತೊಡೆನ ಕೂರಿಸ್ಕೋಬೇಕು. ಕನ್ಯಾದಾನ ಮಾಡ್ಬೇಕಾದ್ರೆ ಮಗುವನ್ನ ಹೆಣ್ಣಾದವನ್ನ ಬಲತೊಡೆ ಮೇಲೆ ಕೂರಿಸ್ಕೊಂಡು ಕನ್ಯಾದಾನ ಮಾಡುವಂತಹದ್ದು. ಪತ್ನಿಯಾದವಳು ಎಡತೊಡೆ ಮೇಲೆ ಕೂತ್ಕೊಳ್ತಾಳೆ. ಹಾಗೆ ಹಯಗ್ರೀವ ಸರಸ್ವತಿಯನ್ನ ತನ್ನ ಬಲತೊಡೆ ಮೇಲೆ ಕೂರಿಸ್ಕೊಂಡು ಹೇಳಿದ್ದು, ಅದರಿಂದ ಅವಳು ವಾಕಿಗೆ ಅಧಿದೇವತೆಯಾದ್ಲು. ಈ ವೇದದಲ್ಲೂ ಕೂಡ ಅವಳಿಗೆ ಪ್ರಾಧಾನ್ಯತೆ ಇದೆ. ಹಾಗಾಗಿ ಅನೇಕ ಸ್ತ್ರೀ ದೇವತೆಗಳು, ಅದಿತಿ ದೇವಮಾತೆ ಅವಳು ಅಷ್ಟೇ. ಅದಿತಿ ಸಜೋಷಾಹ, ಅದಿತಿಯಿಂದ ಉಂಟಾದವರು ಆದಿತ್ಯರು 12 ಜನ, ದ್ವಾದಶಾದಿತ್ಯರು. ಇದಾದ್ಮೇಲೆ ಆ ಅದಿತಿ, ಈ ಸೂರ್ಯ ಅವನು ಕೂಡ ಇದ್ರಲ್ಲೇನೆ ಅದಿತಿಯಿಂದ ಹುಟ್ಟಿದವನು. ಇಂದ್ರ ಇವನು ಕೂಡ ಅಷ್ಟೇ, ಸೂರ್ಯ ಅಂದ್ರೆ ಆದಿತ್ಯ ಆಯ್ತಲ್ಲ, ಇಂದ್ರ ಉಂಟಾಗಿದ್ದು ಅದಿತಿಯಿಂದ.
ದೇವಮಾತೆ ಅಂತ ಅದಕ್ಕೆ ಕರೆಯೋದು. ಇಂದ್ರನಿಗೆ ತಮ್ಮನಾಗಿ ಈ ಕಶ್ಯಪಾದಿತಿಯರಿಗೇನೆ ವಾಮನನಾಗಿ ಜನಿಸಿದ್ದು. ಉಪೇಂದ್ರ ಅವತಾರ ಅನ್ನೋದು ಕೂಡ ಅದೇನೆ, ಇಂದ್ರನಿಗೆ ತಮ್ಮ ಉಪೇಂದ್ರ ಅಂತ ಹೇಳುವಂತಹದ್ದು ವಾಮನನಾಗಿ ಬರ್ಬೇಕಾದ್ರೆ. ಈಗೆಲ್ಲ ಹಿನ್ನೆಲೆಗಳು ಒಂದೊಂದೊಂದಕ್ಕೂ ಕೂಡ. ಸೊ ಇಲ್ಲಿ ಒಂದೊಂದೇ ಅಂಗಗಳು, ಆ ಇಂದ್ರಿಯಗಳಿಗೆ ಯಾರು ಅಧಿದೇವತೆಗಳು, ಯಾರ್ಯಾರು ಅದರಿಂದ ಇದಾಗ್ತಾರೆ ಅಂತ. ಈಗ ಕಣ್ಣು, ಅದಕ್ಕೆ ಅಧಿದೇವತೆ ಸೂರ್ಯ. ಕಿವಿಗಳಿಗೆ ಶಬ್ದ, ದಿಕ್ಕುಗಳಿಂದ ಶಬ್ದ ಕೇಳುವಂತಹದ್ದು. ದಿಕ್ಕಿಗೆ ಅಧಿದೇವತೆಗಳು ಒಬ್ಬೊಬ್ರು ಇದ್ದಾರೆ. ಪೂರ್ವ ದಿಕ್ಕಿಗೆ ಇಂದ್ರ, ಆಮೇಲೆ ಆಗ್ನೇಯ ಅಗ್ನಿ, ಇಂದ್ರ, ಅಗ್ನಿ, ಯಮ, ವರುಣ, ನಿವೃತ್ತಿ, ವಾಯುವ್ಯ, ಬೇರ, ಈಶಾನ್ಯ, ಅಷ್ಟು ದಿಕ್ಕುಗಳು ಇರ್ತಲ್ಲ. ಆ ದಿಕ್ಕಿಗೆ ಅಧಿಪತಿಗಳು ಆಯಾಯ ದೇವತೆಗಳು. ಹಾಗೆ ಒಂದೊಂದಕ್ಕೂ ಬರುವಂತ. ಮುಂದಕ್ಕೋಣ. ಸರಸ್ವತಿ ಸ್ವಾಹ. ಆಯ್ತಾಡಿ ಬರುವ. ಇಮೇ ವೈ ಸಹಸ್ತಾಂತೆ ವಾಯುರ್ವ್ಯವಾತ್ತೆ ಗರ್ಭಮದದಾತಾಂ ಗರ್ಭಮದಧಾತಾಂ ತಗುಂ ಸೋಮ ಪ್ರಾಜನಯದಗ್ನಿರಗ್ರಸತ ಸ ಏತಂ ಪ್ರಜಾಪತಿರಾಜ್ಞೇಯಮಷ್ಟಾಕಪಾಲಂ ಅಪಶ್ಯತ್ತಂ ನಿರವಪತ್ತೇ ನೈವೈನಾಮಗ್ನೇರದಿ ನಿರಕ್ರೀಣಾತ್ ತಸ್ಮಾದಪ್ಯನ್ಯದೇವತ್ಯಾಂ ಆಲಭಮಾನ ಆಗ್ನೇಯಮಷ್ಟಾಕಪಾಲಂ ಪುರಸ್ತಾನ್ನಿರ್ವಪೇದ್ ಅಗ್ನೇರೇವೈನಾಂ ಅಧಿನಿಷ್ಕ್ರಿಯಾ ಲಭತೆ. ವಾಯುರ್ವ್ಯವಾತ್ ತಸ್ಮಾದ್ ವಾಯವ್ಯಾ ಯದಿ ಮೇ ಗರ್ಭಮದಧಾತಾಂ ತಸ್ಮಾದ್ಯಾವಾ ಪೃಥಿವ್ಯಾ ಯತ್ ಸೋಮಃ ಪ್ರಾಜನಯದ್ ಅಗ್ನಿರಗ್ರಸತ ತಸ್ಮಾದಗ್ನಿ ಶೋಮೀಯಾ ಯದನಯೋರ್ ವಿಯತ್ಯೋರ್ವಾಗವದತ್ ತಸ್ಮಾತ್ ಸಾರಸ್ವತಿ ಯತ್ ಪ್ರಜಾಪತಿರಗ್ನೇರದಿ ನಿರಕ್ರೀಣಾತ್ ತಸ್ಮಾತ್ ಪ್ರಾಜಾಪತ್ಯಾ ಸಾ ವಾ ಯೇಷಾಂ ಸರ್ವದೇವತ್ಯಾ ಯದಜಾ ವಶಾ ವಾಯವ್ಯಾಮಾಲಭೇತ ಭೂತಿಕಾಮೋ ವಾಯುರ್ವೈ ಚೇಪಿಷ್ಟ ದೇವತಾ ವಾಯುಮೇವ ಸ್ವೇನ ಭಾಗಧೇಯೇನೋಪಧಾವತಿ ಸ ಏವೈನಂ ಭೂತಿಂ ಗಮಯತಿ ದ್ಯಾವಾ ಪೃಥಿವ್ಯಾಮಾಲಭೇತ ಕೃಶಮಾಣ ಪ್ರತಿಷ್ಠಾ ಕಾಮೋ ದಿವ ಏವಾಸ್ಮೈ ಪರ್ಜನ್ಯೋ ವರ್ಷತಿ ಯಸ್ಯಾಮೋಷಧಯೋ ರೋಹಂತಿ ಸಮರ್ಧುಕಮಸ್ಯ ಸಸ್ಯಂ ಭವತ್ಯಗ್ನಿ ಶೋಮೀಯಾಮಾಲಭೇತ ಯಃ ಕಾಮಯೇತಾನ್ನವಾನನ್ನಾದಸ್ಯಾಮಿತ್ಯಗ್ನಿ ನೈವಾನ್ನಮವರುಂಧೆ ಅನ್ನವಾನೇವಾನ್ನಾದೋ ಭವತಿ. ಸೋಮೇನ ಅನ್ನಾದ್ಯಂ ಅನ್ನಮೇವಾನೇವಾನ್ನಾದೋ ಭವತಿ. ಸಾರಸ್ವತಿ ಮಾಲಭೇದ ಯ ಈಶ್ವರೋ ವಾಚೋ ವದಿತೋ ಸನ್ ವಾಚಂ ನ ವದೇದ್ವಾಗ್ವೈ ಸರಸ್ವತೀಮೇವ ಸ್ವೇನ ಭಾಗಧೇಯೇನೋಪಧಾವತಿ ಸೈವಾಸ್ಮಿನ್ ವಾಚಂ ದದಾತಿ ಸಾ ಏವ ಅಸ್ಮಿನ್ ವಾಚಂ ದದಾತಿ. ಪ್ರಾಜಾಪತ್ಯಾಮಾಲಭೇದ ಯಃ ಕಾಮಯೇತಾನಭಿಜಿತಮಭಿಜಯೇಯಮಿತಿ ಪ್ರಜಾಪತಿ ಸರ್ವ ದೇವತಾಭಿರೇವಾನಮಭಿಜಿತಮಭಿಜಯತಿ ವಾಯವ್ಯಯೋಪಾಕರೋತಿ ವಾಯೋರೇವೈನಾಮವರುದ್ಯಾಲಭತ ಆಗೋದ್ಯೈತ್ವಾ ಕಾಮಾಯತ್ವೇತ್ಯಾಹ ಯಥಾ ಯಜುರೇವೈತದ್ ಕಿಕ್ಕಿಟಾಕಾರಂ ಜುಹೋತಿ ಕಿಕ್ಕಿಟಾಕಾರೇಣ ವೈ ಗ್ರಾಮ್ಯಾ ಪಶವೋರಮಂತೆ ಪ್ರಾರಣ್ಯಾಃ ಪತಂತಿ ಯತ್ ಕಿಕ್ಕಿಟಾಕಾರಂ ಜುಹೋತಿ ಗ್ರಾಮ್ಯಾಣಾಂ ಪಶೂನಾಂ ಧೃತ್ಯೈ ಪರ್ಯಗ್ನೌ ಕ್ರಿಯಮಾಣೇ ಜುಹೋತಿ
जीवन्तीमेवैनागं सुवर्गं लोकं गमयति त्वं तुरीया वशिनी वशासीत्याह देवत्रैवैनां गमयति सत्याः सन्तु यजमानस्य कामा इत्याहैष वै कामो यजमानस्य यदन आर्त उदृचं गच्छति तस्मादेव महाजासि रैष्ठेत्याहैष्वेवैनां लोकेषु प्रतिष्ठापयति दिविते बृहद्भा इत्याह सुवर्ग एवास्मै लोके ज्योतिर्ददाति तन्तुं तन्वन् रजसो भानुमन्मीत्याह इमानेव अलि बिसुदे तन्तुं तन्वन् रजसो भानुमन्मीत्याहेमानेवास्मै लोकान् ज्योतिष्मतः करोत्यनुल्बणं वयतजो गुवामपैत्याह यदेव यज्ञ उल्बणं क्रियते तस्यैवैषा शान्तिर्मनुर्भव जनया दैव्यं जनमित्याह मानव्यो वै प्रजास्ता एवाद्या कुरुते मनसो हविरसीत्याह स्वगाकृत्यै गात्राणान्ते गात्रभाजो भूयास्मेत्याहाशिषमेवैता माशास्ते तस्यैव एतस्या एकमेवाद्येवं यजनं यदा लब्धायामभ्रो भवति यदा लब्धायामभ्रस्याद् अप्सु वा प्रवेशयेत् सर्वां वा प्राश्नीयाद् यदप्सु प्रवेशयेत् यदप्सु प्रवेशयेद्यज्ञवेशसं कुर्यात् सर्वामेव प्राश्नीयादिन्द्रियमेवात्मन् धत्ते सा वा एषा त्रयाणामेवावरुद्धा संवत्सरः सदस्सहस्रयाजिनो सदस्सहस्रयाजिनो गृहमेदिनस्त एवैतया यजेरन्तेषामेवैषाप्ता इमे वै सहास्तां ते वायुर्व्यवात्ते गर्भमदधातां तदं सोमः प्राजनयदग्निरग्रसत स एतं प्रजापतिराग्नेयमष्टाकपालमपश्यत्तं निरवपत्तेनैवैनामग्नेरधि निरक्रीणात् आलभमान आलभमान आग्नेयमष्टाकपालं पुरस्तान् निर्वपेदग्नेरेवैनामधि निष्क्रियालभते यद्वायुर्व्यवात्तस्माद्वायव्या यदिमे गर्भमदधाताम् तस्माद्या वा पृथिव्या यत्सोमः प्राजनयदग्निरग्रसत तस्मादग्निशोमीया यदनयोर्वियत्योर्वागवदत्तस्मात् सारस्वती यत्प्रजापतिरग्निरधि निरक्रीणास्तस्मात् प्राजापत्या सा वा येषा सर्वदेवत्या यदजा वशा वायव्यामालभेत भूतिकामो वायुर्वैक्षी ಕ್ಷೇಪಿಷ್ಟ ಸಕಲ ಅಲ್ಪ ಪ್ರಾಣದ ಮಹಾಪ್ರಾಣ ಹಾಕಿದ್ದಾರೆ ಇಲ್ಲಿ ವಾಯುರ್ವೈ ಕ್ಷೇಪಿಷ್ಟಾಹ वायुर्वैक्षेपिष्ठा देवता वायुमेव स्वेन भागधेयेनोपधावति स एवैनं भूतिं गमयति द्यावा पृथिव्यामालभेत गृह्यमाणः प्रतिष्ठा कामो दिवि एवास्मै दिव एवास्मै
दिव दिव एवास्मै पर्जन्यो वर्षति व्यसामोषधि यस्याम् यस्यामोषधयो व्यस्यामोषधयो रोहन्ति समर्धुकमस्य सस्यं भवत्यग्नि शोमीयामालभेत यः अग्निनैवान्नमवरुन्धे नैवान्नमवरुन्धे ನಾನು ಇದಕ್ಕೂ ತೈತರಿ ಎದಕ್ಕೂ ಹೇಳ್ಬೇಕು. ಆಕಾಶಾತ್ ವಾಯು ವಾಯೋರಗ್ನಿ ಅಗ್ನಿರಾಪ ಅದ್ಯ ಪೃಥ್ವಿ ಪೃಥಿವ್ಯಾ ಓಷಧಯ ಓಷಧಿಭ್ಯೋ ಅನ್ನಂ. ಇಲ್ಲಿ ಮೇಲೆ ಸವೈನಂ ದ್ಯಾವ ಪೃಥಿವ್ಯಾ ಮಾನವೇತ ಕೃಷಮಾಣ ಕೃಷಿ ಮಾಡುವಂತಹದ್ದು. ಪ್ರತಿಷ್ಠಾ ಕಾಮ ದಿವ ಏವಾಸ್ಮೈ ಪರ್ಜನ್ಯೋ ವರ್ಷತೆ. ಪರ್ಜನ್ಯ ಮಳೆ ಅಧಿಪತಿ ಅವನು. ಅದರಿಂದ ವ್ಯಸ್ಯಾಂ ಓಷಧಿಯೋ ರೋಹಂತಿ, ಅದರಿಂದ ಸಸ್ಯಗಳು ಮಳೆ ಬಂದ ಮೇಲೆ ಸಸ್ಯಗಳು ಫಲಿಸುತ್ತೆ. ಸಮರ್ಧಕಮಸ್ಯ ಸಸ್ಯಂ ಭವತಿ. ಅಗ್ನಿ ಸೋಮಿ ಯಂ ಆಲಭೇತ, ಅಗ್ನಿ ಸೋಮ ಇಬ್ರು ದೇವತೆಗಳು, ಅವರಿಬ್ಬರನ್ನ ಆಲಂಬ ಅವರನ್ನ ಮಾಡ್ಕೊಂಡು ಅವರನ್ನ ಪ್ರಾರ್ಥನೆ ಮಾಡಿದಾಗ ಯಃ ಕಾಮಯೇತ, ಯಾರು ಬಯಸ್ತಾನೋ ಅವನಿಗೆ ಸಸ್ಯ, ಅದರಿಂದ ಅನ್ನವಾನ್ ಅನ್ನದಸ್ಯಾಮಿತಿ. ಅಗ್ನಿನೈವ ಏವ ಅಗ್ನಿನ ಏವ ಅನ್ನಮವರೊಂದೇ. ಒಂದೊಂದು ಹೆಂಗೆ ಉಂಟಾಯ್ತು, ಸಸ್ಯದಿಂದ ಅನ್ನ, ಅಲ್ಲಿಂದ ಸೋಮೇನ ಅನ್ನಾದ್ಯಂ ಅನ್ನವಾನ್ ಏವ ಅನ್ನಾದೋ ಭವತಿ. ಅಲ್ಲಿ ಹೇಳ್ತಾ ಇದ್ರಿ ಅಲ್ವಾ, ಹೇಳಿ. सोमेनान्नाद्यमन्नवानेवान्नादो भवति सारस्वतीमालभेत य ईश्वरो वाचो वदितोस्तन् वाचं न वदेद्वाग्वै सरस्वती सरस्वतीमेव स्वेन भागधेयेनोपधावति सैवास्मिन् वाचं दधाति प्राजापत्यामालभेत यः अनभिजितमभिजयेयम् अनभिजितमभिजयेयमिति प्रजापतिः सर्वा देवता प्रजापति सर्वा देवता देवताभिरेवानभिजितमभिजयति वायव्ययोपाकरोति वायोरेवैनामवरुध्यालभत आकूत्यैत्वा कामायत्वेत्याह यथा यजुरेवैतत् किक्किटाकारं जुहोति किक्किटाकारेण वै ग्राम्याः पशवो रमन्ते प्रारण्याः पतन्ति यत् किक्किटाकारं जुहोति ग्राम्याणां पशूनां धृत्यै पर्यज्ञौ क्रियमाणे जुहोति जीवन्ति मे वैनागं सुवर्गं लोकं गमयति त्वं तुरीया वशिनी वशासीत्याह देवत्रैवैनां गमयति सत्याः सन्तु यजमानस्य कामा इत्याहैष वै कामो यजमानस्य यदना आर्त उद्धृतं गच्छति तस्मादेव महाजासी रयिष्ठेत्याहैष्वेवैनां लोकेषु प्रतिष्ठापयति दिविते बृहद्भा इत्याह सुवर्ग एवास्मै लोके ज्योतिर्दधाति तन्तुं तन्वन् रजसो भानुमन्विहीत्याहेमानेवास्मै लोकान् ज्योतिष्मतः करोत्यनुल्बणं
ವಯತ ಜೋಗುವಾಮಪ ಇತ್ಯಾಹ ಯದೇವ ಯಜ್ಞ ಉಲ್ಬಣಂ ಕ್ರಿಯತೆ ತಸ್ಯೈವೈಷಾ ಶಾಂತಿರ್ ಮನುರ್ಭವ ಜನಯಾ ದೈವ್ಯಂ ಜನಮಿತ್ಯಾಹ ಮಾನವ್ಯೋ ವೈ ಪ್ರಜಾಸ್ತಾ ಏವಾದ್ಯಾ ಕುರುತೆ ಮನಸೋ ಅವೀರಸೀತ್ಯಾಹ ವಗಾಕೃತ್ಯೈ ಗಾತ್ರಾಣಂ ತೇ ಗಾತ್ರಭಾಜೋ ಗಾತ್ರಾಣಾಂತೆ ದೀರ್ಘ ಗಾತ್ರಭಾಜೋ ಭೂಯಾಸ್ಮೆ ಗಾತ್ರಾಣಾಂತೆ ಗಾತ್ರಾಣಾಂ ತೇ ಗಾತ್ರಭಾಜೋ ಭೂಯಾಸ್ಮೇತ್ಯಾಶಿಷಮೇವೈತಾಮಾಶಾ ಆಸ್ತೆ ತಸ್ಯೈವಾ ಏತಸ್ಯಾ ಏಕಮೇವಾದೇವ ಯಜನಂ ಯದಾ ಲಬ್ಧಾಯಾವ ಯದಾ ಲಬ್ಧಾಯಾಮಭ್ರೋ ಭವತಿ ಯದಾ ಲಬ್ಧಾಯಾಮಭ್ರಸ್ಯ ದ್ರಪ್ಸು ವಾ ಪ್ರವೇಶಯೇತ್ ಸರ್ವಾಂ ವಾ ಪ್ರಾಶ್ನೀಯಾದ್ಯದಪ್ಸು ಪ್ರವೇಶಯೇದ್ಯಜ್ಞವೇಶಸಂ ಕುರ್ಯಾತ್ ಸರ್ವಾಮೇವ ಪ್ರಾಶ್ನೀಯಾತ್ ಸರ್ವಾಮೇವ ಕುರ್ಯಾತ್ ಸರ್ವಾಮೇವ ಸರಿ ತಗೊಂಡಿಡುಂಗ ಇಲ್ಲ ಸರ್ವ ಸರ್ವಾಮೇವ ವಾ ಉದಾತ್ತ ಸರ್ವಾಮೇವ ಕುರ್ಯಾತ್ ಸರ್ವಾಮೇವ ಪ್ರಾಶ್ನೀಯಾದಿಂದ್ರಿಯಮೇವಾತ್ಮನ್ ಧತ್ತೆ ಸ್ಥಾವಾ ಯೇಷಾ ತ್ರಯಾಣಾಮೇವಾವರುದ್ಧ ಸಂವತ್ಸರ ಸಹಸ್ರಯಾಜಿನೋ ಗೃಹಮೇಧಿನಸ್ತ ಏವೈತಯಾ ಯಜೇರಂತೇಷಾ ಏವೈಷಾಪ್ತಾ ತೇಷಾಮೇವೈಷಾಪ್ತ್ವಾ ತೇಷಾಮೇವೈಷಾಪ್ತಾ. ಇದು 13ನೇ ಅನುಸ್ಸಿನಲ್ಲಿ ಯದಾ ಲಬ್ಧ ಯಾಮ ಬ್ರಹ ಅದನ್ನ ಅದು ಭ್ಯೋ ಆದಾಗ ಅನುವಾಕ ಬರುತ್ತಾ ಅವನಿಗೆ ಅನುದಾತ್ತ ಬರುತ್ತಾ ಉದಾತ್ತ ಬರುತ್ತಾ? ಮಕಾರಕ್ಕೆ ಅನುದಾತ ಇದೆ, ಭ್ರಾಗೇನು ಇಲ್ಲ. ಯದಾ ಲಬ್ಧಾಯಾಮ್ ಅಭ್ರೋ ಭವತಿ ಅಬ್ರಹ. ಯದಾ ಲಬ್ಧ್ಯಾಮ್ ಅಭ್ರೋ ಭವತಿ ಅದಕ್ಕೆ ಹಿಂದಿ ಪದ ಅದನ್ನ ಹೇಳ್ಬೇಕು ಅಂತಿದ್ದೆ. ಏಕಮೇವಾದೇವ ಯಜನಂ. ದೇವ ಯಜನಂ ಅಂದ್ರೆ ಏನು? ಯಾರು ಹೇಳ್ತೀರಾ? ದೇವ ಯಜನ ಯಜ್ಞ, ಮನುಷ್ಯ ಯಜನ ದೇವ ಯಜನ ಅಂತಾನೆ. ಇವಾಗ ಹಬ್ಬ ಅದು ಇದೆಲ್ಲ ದೇವ ಯಜನ, ಹಬ್ಬ ಅದು ಗೊತ್ತಾಯ್ತೆ. ಏನು ಅಂದ್ರೆ ಎರಡು ರೀತಿ ಹಬ್ಬಗಳು, ಒಂದು ದೇವ ಯಜನ, ಇನ್ನೊಂದು ಮನುಷ್ಯ ಯಜನ. ಮನುಷ್ಯ ಯಜನ ಅಂದ್ರೆ ಮನುಷ್ಯ ನಡೆಸುವಂತ ಹಬ್ಬಗಳು ಯಾವುದು? ಬರ್ತ್ಡೇಸು, ಆನಿವರ್ಸರೀಸು, ಇಲ್ಲ ಗೆಟ್ ಟುಗೆದರು, ಕಸಿನ್ಸ್ ಮೀಟು, ಯಾರು ಬಂದಿದ್ದಾರೆ, ಇವೆಲ್ಲ ಮನುಷ್ಯರು ಸೆಲೆಬ್ರೇಟ್ ಮಾಡುವಂತಹದ್ದು. ದೇವ ಯಜನ ಅಂತಂದ್ರೆ ಭಗವಂತನನ್ನು ಉದ್ದೇಶಿ ನಡೆಸುವಂತಹದ್ದು. ಎಲ್ಲ ಯಜ್ಞಗಳು ಅದಕ್ಕೆ ಸೇರುತ್ತೆ, ಇಲ್ಲ ಅಂತಲ್ಲ. ಈಗ ಇಷ್ಟಿ ಮತ್ತೊಂದು ಇಲ್ಲ. ವಿಶೇಷವಾಗಿ ದೇವ ಯಜನ ಅಂತಂದ್ರೆ ಕೃಷ್ಣ ಜಯಂತಿ, ಶ್ರೀರಾಮನವಮಿ, ನರಸಿಂಹ ಜಯಂತಿ, ದತ್ತ ಜಯಂತಿ, ಮತ್ಸ್ಯ ಜಯಂತಿ, ಭಗವಂತನ ಹುಟ್ಟಿದ ಇದರದನ್ನ ಅದೇನೇನು ಆಚರಣೆ ಮಾಡ್ತಿರೋ ಎಲ್ಲವನ್ನು ಮಾಡಬೇಕು. ಈಗ ಯಾರ್ದೋ ಮನೆಯಲ್ಲಿ ಅವರಿಗೆ ಒಂದು ಇದು ಮಾತೃವಿಯೋಗವೋ ಪಿತೃವಿಯೋಗ ಆದಾಗ 1 ವರ್ಷ, ಆ 1 ವರ್ಷದಲ್ಲಿ ಮನುಷ್ಯ ಯಜನಗಳನ್ನು ಯಾವುದನ್ನು ಸೆಲೆಬ್ರೇಟ್ ಮಾಡಬಾರದು. ಆದರೆ ಅವರೆಲ್ಲರೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹೋದ ವರ್ಷ ಹೆಂಗ್ ಆರಿಸಿದ್ರು ಅದೇ ವರ್ಷ ಈ ವರ್ಷ ಅವ್ರ ಮನೆಯಲ್ಲಿ ಹಬ್ಬ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಪಂಡಿಗೆ ಇಲ್ಲೇ ಅಂತ ಎಲ್ರು ತನ್ನ ತಿಂಡಿ ಡಬ್ಬ ಇಟ್ಕೊಳ್ಳೋದು. 4 ಡಬ್ಬ ಬರ್ತೀವಿ ತಿಂಡಿಗಳು ಬಂತು, ಭಗವಂತನಿಗೆ ಮಾತ್ರ ಇಲ್ಲ. ಇದೆಲ್ಲ ಆಚರಣೆ. ಅದನ್ನ ಇವರು ನಮ್ಮ ಗುರುಗಳು ವರದರಾಜರು ಹೇಳ್ತಾ ಇದ್ರು, ಪ್ರತಿ ಒಬ್ರು ಆಚರಿಸ್ಬೇಕ್ರಿ. ಈಗ ಯಾರೋ ತಂದೆನೋ ತಾಯಿನೋ ಆಚಾರ್ಯ ತಿರುಗಿಸಿ ಇರಿದ್ರು, 11 ದಿವಸ ಆಶೋಚ, ಅಷ್ಟರೊಳಗೆ ಗೋಕುಲಾಷ್ಟಮಿ ಬಂದ್ರೆ ಇಲ್ಲ.
13ನೇ ದಿವಸನೋ 12ನೇ ದಿವಸನೋ ಬಂದ್ರೆ ಹೋದ ವರ್ಷ ಹೆಂಗ್ ಮಾಡಿದ್ರು ಅದೇ ರೀತಿ ಎಲ್ಲ ಸ್ವೀಟು ಪ್ರತಿ ಒಂದನ್ನು ಮಾಡಬೇಕು. ಯಾಕೆಂದ್ರೆ ನಿಮ್ಗಾಗಿ ಮಾಡ್ತಾ ಇಲ್ಲ, ಅದು ಭಗವಂತನಿಗೆ. ಸೊ ಭಗವಂತನ ಲೋಪ ಮಾಡಬಾರ್ದಲ್ಲ, ಅವನಿಗೆ ಯಾವ ಆಶೋಚನೂ ಇಲ್ಲ. ವರ್ಷದಲ್ಲಿ ಏನು ಒಂದು ವರ್ಷದಲ್ಲಿ ಇವರಿಗೆ ಶೋಕ ಇದೆ, ಅದರಿಂದ ಬೇರೆ ಬೇರೆ ಎಂಜಾಯ್ಮೆಂಟ್ಸು ಅದು ಇದು ಅನ್ನೋದು ಬೇಡ ಅಂತ ಹೇಳಿದ್ದಷ್ಟೇ. ಆದ್ರೆ ದೇವ ಯಜನಗಳು ಅವಶ್ಯವಾಗಿ ನಡೆಸ್ಬೇಕಾದ್ದು. ರಾಮನವಮಿ, ನರಸಿಂಹ ಜಯಂತಿ, ಕೃಷ್ಣ, ಎಲ್ಲದರಲ್ಲೂ ಏನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಇಲ್ಲ. ಆ ರೀತಿ ಆಚರಣೆ ಮಾಡಬೇಕು. ಸೊ ಇಲ್ಲಿ ಏಕಮೇವಾದೇವ ಯಜನಂ ಯದಾ ಲಬ್ಧ್ವಾ ಯಾಂ ಅಭ್ರೋ ಭವತಿ ಯದಾಲಬ್ಧಾಯಾಂ ಅಭ್ರಸ್ಯಾತ್ ಅಪ್ಸುವ ಪ್ರವೇಶಯೇತ್. ನೀರಿನಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್. ಈಗ ಮಂತ್ರಭೂತವಾಗಿ ಮಾಡಿದ್ದು ಭಗವಂತನ ಸಾಲಿಗ್ರಾಮದ ತೀರ್ಥ, ಅಷ್ಟು ಪ್ರೀತಿಯಿಂದ ಅದು ಆಪೋಷಣ. ಪ್ರಾಶ್ನೀಯಾತ್ ಸರ್ವಮೇವ ಪ್ರಾಶ್ನೀಯಾತ್ ಇಂದ್ರಿಯಮೇವ ಆತ್ಮಂಧತ್ತೆ. ಈ ಕಳಶದಲ್ಲಿ ಇದರಲ್ಲಿ ಆವಾಹನೆ ಮಾಡಿದಂತ ತೀರ್ಥಗಳಲ್ಲಿ ಆ ದೇವತೆಗಳ ಪ್ರಸಾದ ಇರುತ್ತೆ, ಅದನ್ನ ಪ್ರಾಶನ ಕೂಡ ಮಾಡಬೇಕು. ಈ ಪುಣ್ಯವಾಚನ ಬರೀ ಪುಣ್ಯ ಅಷ್ಟೇ ಅಲ್ಲ, ತೀರ್ಥನ ಸ್ವೀಕಾರ ಮಾಡ್ಬೇಕು ನಾವು. ಪ್ರಾಶ್ನೀಯಾತ್ ಅಂದ್ರೆ ಪ್ರವೇಶಯೇದ್ ಯಜ್ಞವೇಷ ಸಂಕುರ್ಯಾತ್ ಸರ್ವಮೇವ ಪ್ರಾಶ್ನೀಯಾತ್ ಇಂದ್ರಿಯಮೇವ ಆತ್ಮಂಧತ್ತೆ ಸಾ ವಾ ಏಷಾ ತ್ರಯಾಣಾಂ ಏವಾವರುದ್ಧಾ ಸಂವತ್ಸರ ಸಹಸ್ರಯಾಜಿನೋ ಗೃಹಮೇದಿನಃ. ಸಹಸ್ರಯಾಜಿನಃ ಹೀಗೆ ಪ್ರತಿ ಒಂದೊಂದು ಯಜ್ಞಗಳು ಅದರಲ್ಲಿ ನಡೆಸುವಂತಹದ್ದು. ಕಳಶಗಳಲ್ಲಿ ಆವಾಹನೆ ಮಾಡಿದಾಗ ಕಡೆಯಲ್ಲಿ ಅತೀರ್ಥ ಪ್ರಾಶನ ಮಾಡಬೇಕು. ಪ್ರೋಕ್ಷಣೆ ಇದೆ ಸರಿ, ಜೊತೆಗೆ ಅದು ಯಾಕೆಂದ್ರೆ ನೀರಿನಲ್ಲಿ ಆಪೋ ವೈ ಸರ್ವ ದೇವತಾಃ ಆಪೋ ವೈ ಸರ್ವಸ್ಯ ಭೇಷಜಂ ಆಮಯಾವಿ ಚಿನ್ಮೀತ ಆಪೋ ವೈ ಭೇಷಜಂ ಏವ ಅಸ್ಮೈ ಕರೋತಿ ಭೇಷಜಂ ಏವ ಅಸ್ಮೈ ಕರೋತಿ. ಎಲ್ಲದಕ್ಕೂ ಔಷಧ. ಸೊ ಹಾಗಾಗಿ ದೇವತೆಗಳನ್ನು ಆವಾಹನೆ ಮಾಡಿದಾಗ ಅವರುಗಳ ಕೃಪೆ ಹೇಗುಂಟಾಗತ್ತೆ, ಅದು ಆ ತೀರ್ಥದಲ್ಲಿ. ಈ ದರ್ಬೆಯನ್ನು ಎಲ್ಲರ ಹತ್ರ ಮುಟ್ಟಿಸ್ಬಿಟ್ಟು ಒಂದೊಂದು ಕೊಟ್ಬಿಟ್ಟು ಅದನ್ನ ಇದೊಳೆಯುವಂತದ್ದು. ನಾವ್ ಹೇಳಿದ ಮಂತ್ರ ವೇದದ ದರ್ಬೆಯ ಮೂಲಕ ನೀರಿನೊಳಗಡೆ ಆವಾಹನೆಯಾಗತ್ತೆ. ಹಾಗೆ ಮಂತ್ರಪೂತವಾದಂತಹ ತೀರ್ಥ ಅದು ಬಹಳ ಬಹಳ ಶ್ರೇಷ್ಠವಾದ ಅವುಗಳನ್ನು ತಿಳಿಸುವಂತದ್ದು. ಸುಲಭ. ಇಮೇ ವೈ ಸಹಾಸ್ತಾಂ ತೇ ವಾಯುರ್ವ್ಯಭಾತ್ತೆ ಗರ್ಭವದದಾಥಾಂ ತಗಂ ಸೋಮ ಪ್ರಜನಯದಗ್ನಿರಗ್ರಸತ ತಗಂ ಸೋಮ ಪ್ರಾಜನಯದಗ್ನಿರಗ್ರಸತ ಸ ಏತಂ ಪ್ರಜಾಪತಿರಾಗ್ನೇಯಮಷ್ಟಾಕಪಾಲಮಪಶ್ಯತ್ತಂ ನಿರವಪತ್ತೇನೈವೈನಾಮಗ್ನೇರಧಿ ನಿರಕ್ರೀಣಾತ್ ತಸ್ಮಾದಪ್ಯನ್ಯ ದೇವತ್ಯಾ ಮಾಲಭಮಾನ ಆಗ್ನೇಯಮಷ್ಟಾಕಪಾಲಂ ಪುರಸ್ತಾದ್ ನಿರ್ವಪೇದಗ್ನೇರೇವೈನಾಮಧಿ ನಿಷ್ಕ್ರಿಯಾಲಭತೆ ಯತ್ ವಾಯುರ್ವ್ಯಭಾತ್ ತಸ್ಮಾದ್ ವಾಯವ್ಯಾ ಯದಿ ಮೇ ಗರ್ಭಮದ ದಾತಾಂ ತಸ್ಮಾದ್ಯಾವಾ ಪೃಥಿವ್ಯಾ ಯತ್ ಸೋಮ ಪ್ರಾಜನಯ ದಗ್ನಿರಗ್ರಸತ ತಸ್ಮಾದಗ್ನಿಶೋಮೀಯಾ ಯದನಯೋರ್ವೀರ್ಯತ್ಯೋರ್ವಾಗವದತ್ತಸ್ಮಾತ್ಸಾರಸ್ ಅನಯೋಃ ವಿಯತ್ಯೋರ್ವಾಗವದತೆ ಯದನಯೋರ್ವಿಯತ್ಯೋರ್ವಾಗವದತೆ ಯದನಯೋರ್ವಿಯತ್ಯೋರ್ವಾಗವದತ್ತಸ್ಮಾತ್ಸಾರಸ್ವತಿ. ಶಿವತ್ಸ ವೀಗ ಇಲ್ಲ ಹಂಗೆ ವಿಯತ್ಯೋ ವಿಯತ್ಯೋ ಯದನಯೋರ್ವಿಯತ್ಯೋರ್ವಾಗವದತೆ ಯದನಯೋರ್ವಿಯತ್ಯೋರ್ವಾಗವದತ್ತಸ್ಮಾತ್ ಸಾರಸ್ವತಿ ಯತ್ ಪ್ರಜಾಪತಿ ದಗ್ನೇರಧಿ ನಿರಕ್ರೀಣಾತ್ ತಸ್ಮಾತ್ ಪ್ರಾಜಾಪತ್ಯಾ ಸಾ ವಾ ಏಷಾ ಸರ್ವದೇವತ್ಯಾ ಯದಜಾ ವಶಾ ವಾಯವ್ಯಾಮಾಲಭೇತ
भूतिकामो वायुर्वै क्षेपिष्टा देवता वायुमेव स्वेन भागधेयेनोपधावति स एवैनं भूतिं गमयति द्यावा पृथिव्यामा लभेत कृशमाणः प्रतिष्ठाखामो दिव एवास्मै पर्जन्यो वर्षति व्यस्यामोषधयो रोहन्ति समर्दुर्गमस्य सस्यं भवत्यग्निशोमीयामा लभेत यः कामयेतान्न वानन्नादस्यामित्यग्निनैवान्नमवरुन्धे सोमेन नाद्यमन्न वानेवान्नादो भवति सारस्वतीमा लभेत य ईश्वरो वाचो वदितो लभेत य ईश्वरो वाचो वदितो सन् वाचं न वदेद्वाग्वै सरस्वतीमेव स्वेन भागधेयेनोपधावति सैवास्मिन् वाचं ददाति प्राजापत्यमा लभेत प्राजापत्यामालभेत यः कामयेतानभिजितमभि जयेयमिति प्रजापतिः सर्वा देवताभिरेवानभिजितमभिजयति वायव्य योपाकरोति वायोरेवैनामवरुद्ध्या लभत आकोत्ययित्वा कामायत्तेत्याह यथा यजुरेवैतत् किक्कीटाकारं जुहोति किक्कीटाकारेण वै ग्राम्या पशवो रमन्ते प्रारण्या पतन्ति यत्किक्कीटाकारं जुहोति ग्राम्यानां पशूनां धुत्यै पर्यज्ञौ क्रियमाणे जुहोति जीवन्ति मे वैनागं सुवर्गं लोकं गमयति त्वं तुरीया वशिनी वशासीत्याह देवत्यै वैनां गमयति सत्यात् सन्तु यजमानस्य कामा इत्याहैष वै कामो यजमानस्य यदनार्त उदृचं गच्छति तस्मादेवमाहाजासि रयिष्ठेत्याहैष्वे वैनां लोकेषु प्रतिष्ठापयति दिविते बृहद्भा इत्याह सुवर्ग एवास्मै लोके ज्योतिर्ददाति तन्तुं तन्वन् रजसो भानुमन्विहीत्याहेमानेवास्मै लोकान् ज्योतिष्मथ करोत्यनुल्बणं वयत जोगुवामप इत्याह यदेव यज्ञ उल्बणं क्रियते तस्यैवैषा शान्तिर्मनुर्भव जनया दैव्यं जनमित्याह मनव्यो वै प्रजास्ता मानव्यो वै प्रजास्ता एवाद्या कुरुते मनसो हवीरसीत्याह स्वगाकृत्यै गात्राणां ते गात्रबाजो भूयास्मेत्याहशिष मे वैतामाशा आस्ते तस्यैवा एतस्या एकमेवाद्धेव यजनं यदा लब्धायामभ्रः भवति यदा लब्धायामभ्रस्यां दप्सु वा प्रवेशयेत्सर्वां वा प्राश्नीयाद्यदप्सु प्रवेशयेद्यज्ञवेशसं कुर्यात् सर्वामेव प्राश्नीयादिन्द्रियमेवात्मन् धत्ते सा वा एषा त्रयाणामेवावरुद्धा संवत्सरदस्रहस्र
याजिनो संवत्सरस्तः सहस्रयाजिनो संवत्सरः सहस्रयाजिनो गृहमेदिनः संवत्सरस्य सहस्र याजिनो गृहमेदीनस्त एवैतया गृहमेदिनः त गृह एव गृहमेदिनस्त एवैतया यजेरन्तेषा मे वैशास्ता वैशाप्ता मे वैशाप्ताः यत्सेन सारस्वती मालभेत यः कामायत्वा कामोपैत्यभ्रो द्विचत्वारिगं शच्च यत्स्वेन सारस्वती मालभेत यः कामायत्वा कामोप इत्यब्रोद्विचत्वारिगं शच्च द्विचत्वारिगं शच्च इत्यब्रोद्विचत्वारिगं शच्च यत्स्वेन सारस्वतीमालभेत यः कामायत्वा कामोप इत्यभ्रूद्विचत्वारिगं शच्च चित्तञ्च चित्तिश्च चित्तं च चित्तिश्च चित्तिश्च இப்போ இது ಬ್ರಾಹ್ಮಣ ಯಜುರಾರಣ್ಯಕ್ಕೆ 12ನೇ ಅನುವಾಕ ನಾರಾಯಣೋಪಸ್ಥಾನ ಮಂತ್ರ ಎಲ್ಲ ಪ್ರಸಿದ್ಧವಾದ್ದು. ಇದು ಮುಂದಿನ ಅನುವಾಕ 2. ಒಂದ್ಸರಿ ಸರಿಸ್ಕೊಳ್ಳಿ, ಸ್ವರಗಳು ಕರೆಕ್ಟ್ ಆಗಿ ಹೇಳಿ. ಪುರುಷ ಸೂಕ್ತ ಎಲ್ರಿಗೂ ಬರೋದಂತೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವತೋ ಭೃತ್ವ. ಸಭೂಮಿಂ ವಿಶ್ವತೋ ಹೇಳ್ಬೇಡಿ, ಸಭೂಮಿಂ ವಿಶ್ವತೋ ಅನುದಾತ ವಿಕಾರ. ಸಭೂಮಿಂ ವಿಶ್ವತೋ ಭೃತ್ವ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಜಾಯಾಗಶ್ಚ ಪುರುಷಃ ಪಾದೋऽಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವಬುಧೈ ಪುರುಷಃ ಪಾದೋऽಸ್ಯೇಹ ಭವಾತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಆಜಾನಾನಾಶಾನೇ ಅಭಿ ತಸ್ಮಾತ್ ವಿರಾಟ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮಥೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮದನ್ಮದ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇಧ್ವಃ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಾಃ ತ್ರಿಸಪ್ತ ಸಮಿಧಃ ಕೃತಾಃ. ತ್ರಿಹಿ ಸಪ್ತ, ಅದರಿಂದ ಸಾಕ್ಸಾವತ್ತು. ದೇವಾ ಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ಪುರುಷಂ ಪಶುಂ ಅನುದಾತ ಪ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯ ಋಷಯಶ್ಚಯೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ಸಂಭೃತಂ ವೃಷದಾಜ್ಯಂ ಪಶೋಗಸ್ತಾಗಶ್ಚಕ್ರೆ ವಾಯವ್ಯಾನೇ ಆರಣ್ಯಾನ್ ಗ್ರಾಮ್ಯಾಶ್ಚಯೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ರುಚಃ ಸಮಾನಿ ಜಗ್ಗಿರೆ ಛಂದಗಂಸಿ ಜಗ್ಗಿರೆ ತಸ್ಮಾತ್ ಯಜುಸ್ತಸ್ಮಾದಜಾಯತ ತಸ್ಮಾದಶ್ವ ಅಜಾಯಂತ ಏಕೆ ಚೋಭಯಾದತಃ ಏಕೆ ಚ ಉಭಯಾದತಃ ಏಕೆ ಚೋಭಯಾದತಃ ಗಾವೋ ಜಗ್ಗಿರೆ ತಸ್ಮಾತ್ ತಸ್ಮಾತ್ ಜಾತ ಸಂಧಿಯಾದಾಗ ಜಾಗ್ಜಾವತ್ತು. ತಸ್ಮಾತ್ ಜಾತ ಅಜಾವಯಃ ಯತ್ಪುರುಷಂ ವ್ಯದದುಃ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು
कावोरुपाधा उच्येते ब्राह्मणोऽस्य मुखमासीत् खमाप्राण मुखमासीत् बाहुराजन्यः कृतः ओरो तदस्य यद्वैश्यः तदस्य दाउदात्तस्य अनुदात्त पद्भ्यागं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षं शेष्णोद्यौ समवर्तत पद्भ्यां भूमिर्दिशः श्रोत्रात् पद्भ्यां भूमिः दिशः श्रोत्रात् सो ಸಂಧಿಗಳಾದಾಗ पद्भ्यां भूमिर्दिशः श्रोत्रात् ಅದಕ್ಕೆ ಶ ಒತ್ತಬೇಕು श्रोत्रात् तथा लोकागम् अकल्पयन् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विचित्य धीराः नामानि कृत्वा बिवदन् यदास्ते धाता पुरस्ताद्यमुदा जहार शक्रप्रविद्वान् प्रदिशश्च तस्रः तमेवं विद्वान् अमृत अदनुदात विद्वान् अमृत इह भवति नान्यः पन्था अयनाय विद्यते यज्ञेन यज्ञमयजन्त देवाः यज्ञेन नकार उदात्त यज्ञेन यज्ञमयजन्त देवाः तानि धर्माणि प्रथमान्यासन् ते हनकं महिमानः सचन्ते ते हनकं महिमानः सचन्ते यत्र पूर्वे साध्याः सन्ति साक्षावतो साध्याः सन्ति देवाः पूरुषः पुरो अग्रतो जायतः कृतो कल्पयन्नासन्त्वे च जायावधि पुरुषः अन्यत्र पुरुषः ಅಲ್ಲಿ ಜಾಯ ಅನ್ನೋ ಕಡೆಯಲ್ಲಿ ಪೂರುಷಃ ಬಂತು ಬೇರೆ ಕಡೆಯಲ್ಲಿ ಪುರುಷ ಹೇಳಬೇಕು ಅಲ್ಲಿ ಮಾತ್ರ ಇದೇ ಅಡಿಬುರುವಿನಲ್ಲಿ ಹೇಳುವಂತದ್ದು ಎಲ್ಲಿ ಪುರುಷ ಬರಬೇಕು ಎಲ್ಲಿ ಪೂರುಷ ಬರುವಂತದ್ದು ಅಂತ ಅಧ್ಯ ಸಂಭೂತ ಪೃಥಿವ್ಯೈ ರಸ ಆಚ ಯಾರು ಹೇಳ್ತೀರಿ ಜಗನ್ನಾಥ ಯಾರು ಹೇಳಿ ನನ್ ಗಂಟ್ಲು ಕೂತ್ಬಿಟ್ಟಿದೆ. ಓಹೋ ಸರಿ ಇನ್ಯಾರು ನಾನೇ ಹೇಳ್ತೀನಿ. ಹೇಳಿ. ಸಹಸ್ರಶೇಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸ ಭೂಮಿಂ ವಿಶ್ವತೋ ಋತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ವೇದಗಂ ಸತ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಥೋಧ್ಯಾಯಗತ್ಯ ಪುರುಷಃ ಅರೋಸ್ಯ ವಿಶ್ವಭೂತಾನಿ ಭೂತಾನಿ ಇಲ್ಲ ಬರಲಿಲ್ಲ ಮೇಲಕ್ಕೆ ಬರ್ಬೇಕು. ಅರೋಸ್ಯ ವಿಶ್ವ ಭೂತಾನಿ ಭೂತಾನಿ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋದ್ವೈಃ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತದೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ
विराजो अधिपुरुषः स जातो अत्यरिच्यत ಪೂರುಷಃ ಪುರುಷಃ ಇಲ್ಲ ಇಲ್ಲಿ, ಅದನ್ನೇ ಅಲ್ಲಿ ಅಡಿಗುರುವಿನಲ್ಲಿ ಹೇಳಿದ್ದು. विराजो अधिपुरुषः विराजो अधिपुरुषः स जातो अत्यरिच्यत पश्चाद्भूमिमथो पुरः यत्पुरुषेण हविषा देवा यज्ञमथन्वत ಮತ ತಕಾರ ಉದಾತ್ತ ದೇವ ಯಜ್ಞಮತನ್ಮತ देव यज्ञमतन्वत देव यज्ञमतन्वत वसन्तो अस्यासीदाज्यम् ग्रीष्म इद्म शरदविः सप्तास्यासन् परिधयः त्रिसप्तः समिधः कृताः देवा यज्ञं तन्वानाः अभद्रन् पुरुषं पशुं तं यज्ञं बर्हिषि प्रोक्षन् पुरुषं जातमग्रतः तेन देव अयजन्त साद्य ऋषयश्च ये तस्माद्यज्ञात् सर्वहुतः संहृतं पृषदाज्यं पुषोगस्तागश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः रुचः सामानि जज्ञिरे छन्दागुंसि जज्ञिरे तस्मात् ಜಗ್ಗಿರೆ जानो यानो जानो ಛಂದಾಗಂಸಿ ಜಗ್ಗಿರೆ ತಸ್ಮಾತ್ छन्दागुंसि जज्ञिरे तस्मात् ತಸ್ಮಾತ್ स्वरितन ಸರಿತಾ छन्दागुंसि जग्निरे तस्मात् यदुस्तस्मादजायत तस्मादश्वा अजायन्त ये चोभयादतः गावोह जग्निरे तस्माज्जात अजावयः यत्पुरुषं व्यददुः कथिदा व्यकल्पयन् मुखं किमस्य कौ बाहु कामूरोपादा उच्येते ब्राह्मणोऽस्य मुखमासीत् बाहुरारण्यकृतः पूर्वोतरस्य यद्वैश्यः बद्यागं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्य आसीदन्तरिक्षम् नाभ्य आसीदन्तरिक्षम् शीर्ष्णोद्यौ समवर्तत पद्भ्यां भूमिर्दिशस्त्रोत्रात् तथा लोकागुम् अकल्पयन् वेदाहमेतं पुरुषं महान्तम् आदित्यवर्णं तमसस्तुपारे सर्वाणि रूपाणि विचित्य धीरः नामानि कृत्वा विवदन् यदास्ते धाता पुरस्ताद्यमुदा जहार चक्रप्रविद्वान् तदिजश्चतस्रः तमेवं विद्वानमृत इह भवति नान्यपन्थ अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् देहनाकं महिमानः सजन्ते यत्र पूर्वे साध्या सन्ति देवाः. ಇನ್ಯಾರು ಹೇಳ್ತೀರಿ?
ನಾನೇ சொல்றேன் ಮಾಮ. ಯಾಕೆ ಇಷ್ಟೊಂದು ಹೆಸಿಟೇಷನ್ ಅಂತ ನೀವು ಹೇಳಿದ್ರೆ ಕರೆಕ್ಟ್ ಮಾಡಿದ್ರೆ ಕರೆಕ್ಷನ್ ಆಗುತ್ತೆ. ಅಯ್ಯೋ ಬೆಲ್ಲರ ಮುಂದೆ ಕರೆಕ್ಟ್ ಮಾಡಿದ್ರು ನನಗೆ ಅವಮಾನ ಆಯ್ತು ಅನ್ನೋದನ್ನ ಬಿಟ್ಬಿಡಿ. ಯು ಶುಡ್ ಕಮ್ ಫಾರ್ವರ್ಡ್. ಸ್ಪಷ್ಟವಾಗಿ ಗುರುವಿನ ಮುಂದೆ ಹೇಳಿದ್ರೆ ಎಲ್ಲಿ ತಪ್ಪಾಗುತ್ತೆ ಕರೆಕ್ಷನ್ ಆಗುತ್ತೆ ಅಷ್ಟೇ. ನೋ ಬಡಿ ಶುಡ್ ಗೆಟ್ ಅಫೆಂಡೆಡ್ ಕರೆಕ್ಷನ್ ಮಾಡಿದಾಗ. ಇದು ಮಾನ ಅದು ಇದು ಪ್ರತಿಷ್ಠೆ ಅಲ್ಲ, ಸರಿಯಾಗಿ ಕಲಿಬೇಕಷ್ಟೆ. ಹೇಳಿ ವೆಂಕಟೇಶ್. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಯೇ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋ ಜಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದೈತ್ ಪುರುಷಃ ಪಾದೋಸ್ಯೇಹಾಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೇ ಅಭಿ ತಸ್ಮಾತ್ ವಿರಾಡಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಃ ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತಃ ಸಮಿಧಃ ಕೃತಾಃ ದೇವಾ ಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯಾ ಋಷಯಶ್ಚ ಯೇ ತಸ್ಮಾದ್ ಯಜ್ಞಾತ್ ಸರ್ವಹುತಃ ಸಂಭೃತಂ ಪೃಷದಾಜ್ಯಂ ಪಶುಗಸ್ತಾಗಶ್ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾತ್ ಯಜ್ಞಾತ್ ಸರ್ವಹುತಃ ಋಚಸ್ಸಾಮಾನಿ ಜಗ್ನಿರೆ ಛಂದಾಗಂಸಿ ಜಗ್ನಿರೆ ತಸ್ಮಾತ್ ಯಜುಸ್ತಸ್ಮಾತ್ ಅಜಾಯತ ತಸ್ಮಾದಶ್ವಾ ಅಜಾಯಂತ ಏಕೆ ಚೋಭಯಾದತಃ ಗಾವೋಹ ಜಗ್ನಿರೆ ತಸ್ಮಾತ್ ಜಾತಾ ಅಜಾವಯಃ ಯತ್ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾರೂಪಾದಾ ಉಚ್ಯೇತೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋಃ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶಶ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ
धाता पुरस्ताद्यमुदा जहार शक्रः प्रविद्वान् प्रदिशश्च तस्रः तमेवं विद्वान् अमृत इह भवति नान्यः पन्था अयनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते अनाकं महिमानः सचन्ते यत्र पूर्वे साध्याः सन्ति देवाः पूरुषः पुरोग्रतो जायत पुरोग्रतो स्वरित पूरुषः पुरोग्रतो जायत कृतो नासद्वे च कल्पयन्नासद्वे च आसन्वे च कृतो कल्पयन्नासन्वे च कृतो कल्पयन्नासन्वे च जायानधि पूरुषः अन्यत्र पुरुषः अद्य सम्भूत पृथिव्यै रसाच्च अद्य सम्बोध पृथिव्यैरसाच्च अद्य सम्भूतः पृथिव्यैरसाच्च नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं माच्यो ಓಢ್ವಂ ಮಮಾಮುಷ್ಯವೋ. ಸಂಕ್ರಮಣಗಳು ಯಾವಾಗ ಪ್ರಾತಃ ಅಂತ ಹಾಕಿದ್ಯೋ ಅಂತ ದಿವಸಗಳಲ್ಲಿ ಆಫೀಸ್ಗೆ ಹೋಗೋರು ಮಾಡ್ಬಿಟ್ಟು ಹೋಗಿ. ಈಗ ಸೂರ್ಯೋದಯ ಆಗಿದ ತಕ್ಷಣನೇ ತರ್ಪಣ ಬಿಟ್ಬಿಡ್ಬೋದು, ಇದಕ್ಕೇನು ಸಪರೇಟ್ ಟೈಮ್ ಅಂತಿಲ್ಲ. ಮೇಷ ಸಂಕ್ರಮಣ ಪ್ರಾತಃ ಅಂದ್ರೆ ಸೂರ್ಯೋದಯ ಆದ್ಮೇಲೆ, ಸೂರ್ಯೋದಯಕ್ಕೆ ಮೊದಲು ತರ್ಪಣಗಳನ್ನು ಕೊಡಲ್ಲ, ರಾತ್ರಿಯಲ್ಲಿ ತರ್ಪಣ ಇಲ್ಲ. ಅದಕ್ಕಾಗಿ ಈಗ ಇದರಲ್ಲಿ ಹೇಳ್ಬೇಕಾದ್ರೆ ನಮ್ದು ಸಿದ್ಧಾಂತ ಅವ್ರದ್ದು ಇದರಲ್ಲಿ ಒಂದೊಂದ್ಸಲಿ ಬರ್ಬೇಕಾದ್ರೆ ಅದು ಸಾಯಂಕಾಲ ಇದ್ದಿದ್ದನ್ನು ಮತ್ತೆ ಬೆಳಗ್ಗೆ ಮೇಲಕ್ಕೆ ಹಾಕೊಳ್ತಾರೆ. ಸೊ ಅದರಿಂದ ಪ್ರಾತಃ ಅಂತಿದ್ರೆ ಬೆಳಗಾದ ತಕ್ಷಣ, ಸೂರ್ಯೋದಯ ಆದ್ಮೇಲೆ ಮಾಡುವಂಥದ್ದು. ಸೂರ್ಯೋದಯ ಸನ್ಸೆಟ್, ಇದು ಸನ್ರೈಸ್ ಇಂದ ಸನ್ಸೆಟ್ ಎಷ್ಟು ಟೈಮ್ ಇದೆ ಅದನ್ನ 5 ಭಾಗ ಮಾಡಿ, ಅದರಲ್ಲಿ ಪ್ರಾತಃ, ಸಂಗಮ ಕಾಲ, ಪೂರ್ವಾಹ್ನ, ಅಪರಾಹ್ನ, ಮಧ್ಯಾಹ್ನ, ಸಾಯಂಕಾಲ, ಹೀಗೆ 5 ಕಾಲಗಳನ್ನು ಮಾಡುತ್ತೆ. ಅದರಲ್ಲಿ ಹೇಳುವಂಥದ್ದು ಪ್ರಾತಃ ಅಂತಂದ್ರೆ ಬೆಳಗ್ಗೆನೆ ತರ್ಪಣ ಬಿಡ್ಬೋದು. ಸೊ ಮತ್ತೆ ನಾಳೆ ಭೇಟಿ ಆಗೋಣ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.